ನಿಮ್ಮ ಮನೆಗೆ ಕ್ವಾಲಿಟಿ ಸೂಚಿಸಬೇಕಾ? ಬನ್ನಿ MB ಎಲೆಕ್ಟ್ರಿಕಲ್ ಕಂಪನಿಗೆ. 1979 ಶಾಪು, 46 ವರ್ಷದ ಹಳೆಯ ಅಂಗಡಿ. ಮನೆ ಕಟ್ತಾ ಇದ್ದೀರಾ? ಯಾವ ವೈರ್ ಸ್ವಿಚಸ್ ಯೂಸ್ ಮಾಡಬೇಕು ಗೊತ್ತಿಲ್ವಾ? ಬನ್ನಿ MB ಎಲೆಕ್ಟ್ರಿಕಲ್ ಕಂಪನಿಗೆ, ನಾವು ಸಜೆಸ್ಟ್ ಮಾಡ್ತೀವಿ ನಿಮಗೆ. ಫ್ಯಾನ್ ರೆಗ್ಯುಲೇಟ್ರು ನೋಡಿ ಈ ಥರ ತಿರ್ಸ್ಬೋದು. ಓಕೆ, ಸೊ ಇದು ಬಂದು ನೈಟ್ ಲೈಟ್. ಇದು ತೋರಿಸಿ, ಇದು ನೈಟ್ ಲೈಟ್. ಈ ಥರ ಪ್ರೆಸ್ ಮಾಡಿದ್ರೆ ಇಲ್ಲಿಂದ ಲೈಟ್ ಬರುತ್ತೆ. ಇದನ್ನ ಬೇಕಾದ್ರೆ ಆನ್ ಆಫ್ ಈ ತರ ಸೌಂಡ್ ಬರುತ್ತೆ. ಇಷ್ಟೇ ಎಲ್ಲ ಡಿಸೈನ್ಸ್, ಆಲ್ ದ ವೆರೈಟಿ. ಅಂದ್ರೆ ಈಗಿನ ಇತ್ತೀಚಿನ ಮನೆಗೆ ತಮಗೆ POP ಇಲ್ಲ. ಸೊ ಬೇಸಿಕಲಿ ನಾರ್ಮಲ್ ಫ್ಯಾನ್ 52 ವಾಟ್ ತಗೊಳುತ್ತೆ. ದಿಸ್ ಟೇಕ್ಸ್ ಅರೌಂಡ್ 35 ವಾಟೇಜ್. ಸೊ ನಿಮ್ಗೆ ಕರೆಂಟ್ ಉಳಿತಾಯ ಆಗುತ್ತೆ ಸ್ವಲ್ಪ. ಸೊ GM ಅವರು ಇದನ್ನ ಫ್ಯಾನ್ ತಂದಿದ್ದಾರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇನ್ಫಾರ್ಮೇಷನ್ ಜೊತೆ. ನನ್ನ ಚಾನಲ್ ನೀವೆಲ್ಲ ನೋಡ್ತಾ ಇರ್ತಾರೆ, ಎಲ್ಲರೂ ಕೂಡ ಮನೆ ಕಟ್ಟಬೇಕನ್ನೋ ಕನಸಿರುತ್ತೆ, ಇಲ್ಲ ಮನೆ ಕಟ್ಟಿಸ್ತಾ ಇರ್ತೀರ, ಹೌದಲ್ವಾ? ಸೊ ಮನೆ ಅಂತ ಬಂದಾಗ, ಸೇಫ್ಟಿ ಅಂತ ಬಂದಾಗ ನಮಗೆ ಜಾಸ್ತಿ ಬರುವಂಥದ್ದು ವೈರಿಂಗ್ಗಳು ಆ್ಯಂಡ್ ಸ್ವಿಚಸ್ಗಳು. ಹೌದು ವೀಕ್ಷಕರೇ. ಆ್ಯಂಡ್ ಇವಾಗ ಏನಂತಂದರೆ ಟ್ರೆಂಡ್, ಎಲ್ಲರೂ ಕೂಡ ಮನೆಗೆ ಹಳೆ ಸ್ವಿಚಸ್ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಕಲರ್ಫುಲ್ ಸ್ವಿಚಸ್ ಬೇಕು, ಬೇರೆ ಬೇರೆ ರೀತಿ ಸ್ವಿಚಸ್ ಬೇಕು, ಆದರೆ ಕಂಪ್ಲೀಟ್ ಸೇಫ್ಟಿ ಇರಬೇಕು. ಕರೆಕ್ಟ್ ತಾನೆ? ಸೊ ಅದಕ್ಕೋಸ್ಕರ ನಮ್ಮ ಚಾನಲಲ್ಲಿ ಪ್ರಪ್ರಥಮ ಬಾರಿಗೆ ತಮಗೋಸ್ಕರ ಒಂದೊಳ್ಳೆ ಸ್ವಿಚಸ್ಸನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ವಿಚಸ್ ಅಂತ ಬಂದಾಗ ನಮಗೆ ಕ್ವಾಲಿಟಿನೂ ನೋಡಬೇಕು, ವೆರೈಟಿನೂ ನೋಡಬೇಕು, ಟ್ರಸ್ಟನ್ನು ನೋಡಬೇಕಾಗತ್ತೆ. ಸೊ ಸ್ವಿಚಸ್ಗೆ ಎಷ್ಟು ಟ್ರಸ್ಟ್ ಬೇಕು, ಅದನ್ನು ಸಪ್ಲೈ ಮಾಡೋರು ಕೂಡ ಅಷ್ಟೇ ಚೆನ್ನಾಗಿರ್ಬೇಕು ತಾನೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ MB ಎಲೆಕ್ಟ್ರಾನಿಕ್ಸ್ ಕಂಪನಿಗೆ ಬಂದಿದ್ದೀನಿ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಗೊತ್ತಾ, ಈ ಕಂಪನಿ ಹುಟ್ಕೊಂಡಿರುವಂಥದ್ದು 1979ನಲ್ಲಿ, ಅಂದರೆ ಆಲ್ಮೋಸ್ಟ್ 46 ವರ್ಷ ಹಳೆಯ ಕಂಪ್ನಿ ಅಂತ ಹೇಳ್ಬೋದು. ಸೊ ನಿಮಗೆ ಕ್ವಾಲಿಟಿ ಮಟೀರಿಯಲ್ ಬೇಕು, ಟ್ರಸ್ಟೆಡ್ ಇರಬೇಕು ಅಂತಂದರೆ ಇಲ್ಲಿಗೆ ಬರ್ಬೋದು ವೀಕ್ಷಕರೇ. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇಲ್ಲಿನ ಓನರ್ ಆಗಿರುವಂಥ ಭರತ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಆಲ್ ವೆಲ್, ಆಲ್ ಗುಡ್ ಸರ್. ಓಕೆ ಸರ್, ಇವಾಗ ಮೊದಲೇದಾಗಿ ನಾನು ನಿಮಗೆ ಕೇಳುವಂಥದ್ದು, ಚಿಕ್ಕಪೇಟೆ ಅಂತ ಬಂದರೆ ಇದೊಂದು ದೊಡ್ಡ ಸಾಗರ ಇದ್ದಂಗೆ ಇದೆ ಅಲ್ವಾ? ಸೊ ನನಗೆ ಹೇಳಿ, ಎಕ್ಸಾಕ್ಟ್ ಆಗಿ ನಾವು ಇಲ್ಲಿ ಬರಬೇಕು ಅಂದರೆ ಹೆಂಗೆ ಬರಬೇಕು, ನಮಗೆ ರೂಟ್ ಹೇಳಿ ಸರ್ ನಮಗೆ. ಸೊ ಮೆಟ್ರೋ ಇದೆ, ಮೆಟ್ರೋ ಇಂದ ಬಂದರೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ನೀವು ಇಳ್ಕೋಬಹುದು. ಇಲ್ಲ ಅಂದರೆ ಸಿಟಿ ಕಡೆಯಿಂದ ಬಂದರೆ ರೈಲ್ವೆ ಸ್ಟೇಷನ್ ಇಂದನೂ ಬೈ ವಾಕ್ ನೀವು ತುಂಬ ಹತ್ರ ಇಲ್ಲಿ ಕಡೆ ಬರ್ಬೋದು, ತುಂಬ ಹತ್ರ, ವಾಕಬಲ್ ಡಿಸ್ಟೆನ್ಸು. ಸೊ ಆಮೇಲೆ ಸಿಟಿ ಮಾರ್ಕೆಟ್ ಕಡೆಯಿಂದ ಬಂದರೆ ತಾವು ಬಸ್ಸಲ್ಲಿ ಇಲ್ಲ ಆಟೋದಲ್ಲಿ ಬರಬೇಕು. ಸೊ ಇಟ್ಸ್ ವೆರಿ ಸ್ಪೇಷಿಯಸ್ ಆಗಿದೆ. ಪಾರ್ಕಿಂಗ್ ಇನ್ನೂ ಸಿಗುತ್ತೆ ಇಲ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಸುಮಾರು ದೊಡ್ಡ ದೊಡ್ಡ ಮಾಲ್ಸ್ಗಳು ಬಂದಿದೆ. ಸೊ ಅಲ್ಲಿ ಪಾರ್ಕಿಂಗು ಸಿಗುತ್ತೆ. ಪೋತೀಸ್ ಅಂತ ಅದಾಗಲಿ, ಕೆಂಪೇಗೌಡ ಅಂತ ಅದಾಗಲಿ, ಆ ಕಡೆ ಬಂದು ನೀವು ನಡ್ಕೊಂಡು ಚಿಕ್ಕಪೇಟೆಯಲ್ಲಿ ಬಂದು ಯು ಕ್ಯಾನ್ ಡೂ ದ ಶಾಪಿಂಗು ಮಾಡ್ಕೋಬಹುದು. ಇಲ್ಲಿಂದ ನೀವು ಹೋಗ್ಲೂಬಹುದು. ಎನಿ ಪರ್ಟಿಕ್ಯುಲರ್ ಲ್ಯಾಂಡ್ ಮಾರ್ಕ್, ಇಲ್ಲಿಂದ ಲ್ಯಾಂಡ್ ಮಾರ್ಕ್ ಏನಾದರೂ ಇದೆ? ನಮ್ಮ ಶಾಪಿನ ಲ್ಯಾಂಡ್ ಮಾರ್ಕ್ ಉಡುಪಿ ಕೃಷ್ಣ ಭವನ್ ಹೋಟೆಲ್. ಇಟ್ ಈಸ್ ಎ 100-year-old ಹೋಟೆಲ್. ಜಸ್ಟ್ ಬಿಹೈಂಡ್ ದಟ್ ನಮ್ದು ಹಿಂದೆ ನಮ್ದು ಆಫೀಸ್ ಇರೋದು. ಓಕೆ, ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು, ಇಲ್ಲಿ ಪೋತೀಸ್ ಹತ್ರ ಅಥವಾ ಕೆಂಪೇಗೌಡ ಪಾರ್ಕಿಂಗ್ ಸ್ಲಾಟ್ ಏನಿದೆ ಅಲ್ಲಿ ಪಾರ್ಕ್ ಮಾಡಿ ವಾಕ್ ಮಾಡ್ಕೊಂಬನ್ನಿ. ಈಸಿಯಾಗಿ ವಾಕ್ ಮಾಡ್ಕೊಬರ್ಬೋದು. ಯಾರು ಮೆಟ್ರೋಗೆ ಬರ್ತಾ ಇದ್ರು, ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ಸ್ ಇದೆಯಲ್ಲ, ಅಲ್ಲಿಂದ ಡೈರೆಕ್ಟಾಗಿ ಕೆಳಗಡೆ ವಾಕ್ ಮಾಡ್ಕೊಂಬಂದ್ರೆ ಇಲ್ಲಿಗೆ ಬರ್ಬೋದು. ಆ್ಯಂಡ್ ವೆಹಿಕಲ್ ಇದ್ರೆ, 2-wheeler ಇದ್ರೆ ಇಲ್ಲೇ ನೀವು ಇಲ್ಲಿ ಎದುರುಗಡೆನೆ ಪಾರ್ಕ್ ಮಾಡ್ಕೋಬೋದು. ನೋ ವರೀಸ್. ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಎಲ್ಲವನ್ನ ಚೂಸಲ್ಲಿ ಮಾಡ್ಬೋದು. ಚೂಸ್ ಏನೋ ಮಾಡ್ಬೋದು, ಬರ್ಬೋದು. ಒಂದು ಕ್ವಶನ್ ಕೇಳಲ್ಲ ಸರ್ ಸರ್, ಇವಾಗ ಸ್ವಿಚಸ್ ಅಂತ ಬಂದಾಗ ನಮ್ಮನೆ ಪಕ್ಕದಲ್ಲಿ ಎಲೆಕ್ಟ್ರಿಕಲ್ ಶಾಪ್ ಇದೆ, ದೊಡ್ಡ ದೊಡ್ಡ ಶಾಪೇ ಇದೆ ಸರ್, ನಾವ್ ಯಾಕೆ ಸರ್ ಇಲ್ಲಿ ಬರಬೇಕು? ಅಲ್ಲೇ ತಗೋಬೋದಲ್ಲ ನಾವು? ಫಸ್ಟ್ ಎಲೆಕ್ಟ್ರಿಕಲ್ ಅಂದ್ರೆ ಜೆನ್ಯೂನಿಟಿಗೋಸ್ಕರ ನೀವು ಬಂದೇ ಇರಬೇಕು. ಸೊ ಹಬ್ ಎಲೆಕ್ಟ್ರಿಕಲ್ಗೆ ಚಿಕ್ಕಪೇಟೆನೇ ಇದೆ. ಸೊ ಚಿಕ್ಕಪೇಟೆಯಿಂದ ಎಲ್ಲ ಮೆಟೀರಿಯಲ್ ಸಪ್ಲೈ ಆಗುತ್ತೆ. ಸೊ ಆಮೇಲೆ ವೆರೈಟಿ ಬೇಕು. ಈಗಿನ ಜನರಿಗೆಲ್ಲ ಏನು ಬೇಕು? ವೆರೈಟಿ, ಕ್ವಾಲಿಟಿ ಬೇಕು, ಡಿಸೈನ್ಸ್ ಬೇಕು. ನಿಮ್ಮ ಮನೆ ಪಕ್ಕದಲ್ಲಿ ತೊಗೊಳ್ತೀರ, ಅವನ ಹತ್ರ ಏನು ವೆರೈಟಿ ಇರುತ್ತೆ ಅದೇ ಸಿಗುತ್ತೆ, ಅಷ್ಟೇ. ಅದ್ರ ಮೇಲೆ ಸಿಗೋದಿಲ್ಲ. ಅವ್ನು ಹೇಳ್ತಾನೆ ಸಿಗೋದಿಲ್ಲ ಅಂತ ನಿಮಗೆ. ಸೊ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾನೆ, ಅಥವಾ ನಿಮ್ಗೆ ಹೇಳ್ತಾನೆ ಇಷ್ಟೇ ಸಿಗುತ್ತೆ, ಬೇರೆ ಸಿಗೋದಿಲ್ಲ. ಸೊ ಸಿಟಿ ಕಡೆ ನೀವು ಬಂದರೆ ನೀವು ವಿಲ್ ಗೆಟ್ ವೆರೈಟಿ. ಎನಿ ಪ್ರಾಡಕ್ಟ್ ಡಿಸೈನ್ ಸಿಗುತ್ತೆ, ನಿಮ್ಗೆ ವೆರೈಟಿ ನೋಡ್ಲಿಕ್ಕೆ ಸಿಗುತ್ತೆ, ನಾಲೆಜ್ ಸಿಗುತ್ತೆ. ಏನಕ್ಕಂದ್ರೆ ಇಲ್ಲಿಂದಾನೇ ಹುಟ್ಟಿ ಎಲ್ಲ ಅಲ್ಲಿ ಹೋಗಿ
ಬೆಳೆದಿರೋದು ಅವರು. ಸೊ ಇಲ್ಲಿಂದಾನೆ ಅವ್ರಿಗೆ ನಾಲೆಜ್ ಇರೋದು ಇಲ್ಲಿಂದಾನೆ ಬಂದಿರೋದು. ಸೊ ಇಲ್ಲಿರೋ ನಾಲೆಜ್ ಅವ್ರು ಬರೋ ಅಷ್ಟೊತ್ತಿಗೆ ಇನ್ನೂ 100 ವರ್ಷ ಬೇಕು. ಸೊ ನೀವು 100 ವರ್ಷ ಇರೋ ಕಡೆ ಮೊದಲೇ ಬಂದ್ಬಿಟ್ರೆ ನಿಮ್ಗೆ ಎಲ್ಲ ನಾಲೆಜು ಸಿಗುತ್ತೆ, ಡಿಸೈನ್ ಸಿಗುತ್ತೆ, ವೆರೈಟಿ ಸಿಗುತ್ತೆ, ಟ್ರಸ್ಟ್ ಸಿಗುತ್ತೆ. ಆಮೇಲೆ ಮೇನ್ ಪ್ರೈಸ್ ಸರ್, ಪ್ರೈಸಸ್ ಜಾಸ್ತಿನೇ ಇರುತ್ತೆ, ತುಂಬಾನೇ ಇಲ್ಲಿ ತಗೊಂಡೋಗಿ ತಾನೇ ಮಾರೋದಲ್ಲಿ. ಹೌದೌದು, ಇನ್ನೊಂದು ಮುಖ್ಯವಾದ ವಿಚಾರ ಸರ್, ಲೈಕ್ ಇಷ್ಟೊಂದು ಕಲೆಕ್ಷನ್ಸ್ ಎಲ್ಲ ನೋಡಿದ್ರೆ ನಮ್ ಜನ ಅನ್ಕೊಂಡ್ಬಿಡ್ತಾರೆ ಇದು ಹೋಲ್ಸೇಲ್ ಶಾಪ್, ನಮ್ಗೆ ಸಿಗೋದಿಲ್ಲ, ರಿಟೇಲ್ ಸಿಗೋದಿಲ್ಲ, ಓನ್ಲಿ ಕಾಂಟ್ರಾಕ್ಟ್ ಗಳಿಗೆ ಇಂಜಿನಿಯರಿಂಗ್ ಕೊಡ್ತಾರೆ ಅಂತ ಡೌಟ್ ಇದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ? ರೀಟೇಲ್ಸು ಕೊಡ್ತೀವಿ, ಒಂದು ಮನೆಗೆ ಬೇಕಂತದ್ದು ಎಂತ ಸಾಮಾನು ಇದೆ ಎಲ್ಲ ರೀಟೇಲ್ಸು ಕೊಡ್ತೀವಿ, ಅಂತದ್ದು ಏನಿಲ್ಲ ಹೋಲ್ಸೇಲ್ಗೆ ಅಂತ, ಎರಡಿಗೂ ಮಾಡ್ತೀವಿ ನಾವು. ಸರ್ ಇವಾಗ ಸ್ವಿಚಸ್ ಅಂತ ಬಂದಾಗ ಓನ್ಲಿ ಸ್ವಿಚ್ ಮಾತ್ರನೇನಾ, ಜೊತೆಲಿ ಸ್ವಿಚ್ ಜೊತೆಯಲ್ಲಿ ಇನ್ನೇನೇನು ಸಿಗುತ್ತೆ ನಿಮ್ಮ ಹತ್ರ? ಸೊ ನಮ್ಮ ಹತ್ರ ಸ್ವಿಚಸ್ಸು ಸಿಗುತ್ತೆ, ಲೈಟಿಂಗ್ಸು ಸಿಗುತ್ತೆ, ವೈರಿಂಗ್ಸ್ ಬೇಕಂದ್ರೆ ವೈರಿಂಗು ಸಿಗುತ್ತೆ, ಎಲ್ಲ ಸಿಗುತ್ತೆ. ನಿಮ್ದು ಏನು ಕೊಟೇಶನ್ ಎಲೆಕ್ಟ್ರಿಷಿಯನ್ ಕೊಟ್ಟಿರ್ತಾನೆ ನೀವು ಒಂದ್ಸತಿ ಸೆಲೆಕ್ಷನ್ ಮಾಡಾದ್ಮೇಲೆ ನಮಗೆ ಕೊಟೇಶನ್ ಕೊಡೋದು ತುಂಬ ಈಸಿ ಆಗುತ್ತೆ. ಯಾವ್ಯಾವ ಬ್ರ್ಯಾಂಡ್ ಇದೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಮೇನ್ ಬ್ರ್ಯಾಂಡ್ ಇರೋದು GM ನಾವು ಡಿಸ್ಟ್ರಿಬ್ಯೂಟರ್, ಪ್ಲಸ್ ಲಿಶಾ ಬ್ರ್ಯಾಂಡ್. ಲಿಶಾ ಒನ್ ಇಸ್ ಓಲ್ಡೆಸ್ಟ್ ಬ್ರ್ಯಾಂಡ್, ಇಟ್ ಇಸ್ ಫ್ರಮ್ 1966. ನಿಮ್ಮ ಶಾಪ್ಗಿಂತ ಮುಂಚೆ ಸೊ ಎಲ್ಲಾರ ಹಳೆ ಮನೆ, ಹಳೆ ಬೆಂಗಳೂರಲ್ಲಿ ಇರೋರು ಎಲ್ಲಾರ ಮನೆಯಲ್ಲೂ ನೀವು ಹಳೆದಾಗಿ ನೋಡಿದ್ರೆ ಲಿಶಾ ಸ್ವಿಚಸ್ ಇರುತ್ತೆ. ಸೊ ಎಲ್ಲರೂ ಫೆಮಿಲಿಯರ್ ಆಗಿದ್ದಾರೆ. ಸೊ ಅವ್ರು ಇವಾಗ ಹೊಸ ಕಾನ್ಸೆಪ್ಟ್, ಹೊಸ ಡಿಸೈನ್ಗೂ ಬಂದಿದ್ದಾರೆ. ಸೊ ನೀವು ನೋಡ್ಕೋಬಹುದು, ವಿಲ್ ಶೋ ಯು ಆಲ್ ದ ಡಿಸೈನ್ಸ್. ಇವನ್ ನಮ್ಮ ಮನೇಲೂ ಲಿಜಾನೆ ಹಾಕಿರೋದು. ವೆರಿ ಗುಡ್, ಚೆನ್ನಾಗಿದೆ ಅದು. ಆಕ್ಚುಲಿ ಫಸ್ಟ್ GM ಹಾಕೋಣ ಅನ್ಕೊಂಡೆ, ಆಮೇಲೆ ಒಂಚೂರು ಪ್ರೀಮಿಯಂ ಇರಲಿ, ಸಕ್ಕದಾಗಿರ್ಲಿ ಬೇಕು ಅನ್ಸು. ಸೊ ಲಿಜಾದಲ್ಲಿ ಹೋದಾಗ ನೋಡಿದಾಗ ಒಂದ್ಸತಿ ಹಾಕಾದ್ಮೇಲೆ ನೋ ವರೀಸ್, ಮರ್ತೋಗ್ಬಿಡ್ಬೇಕು. 3 ವರ್ಷ ಆಯ್ತು, ಒಂದು ಸ್ವಿಚ್ ಕೂಡ ನಾನು ಇವತ್ತು ಚೇಂಜ್ ಮಾಡಿಲ್ಲ. ಸೊ ಏನೇ ಆ ಥರ ಪ್ರಾಬ್ಲಮ್ ಬಂದ್ರು ಕಂಪನಿಯವ್ರು ಸಪೋರ್ಟ್ ಮಾಡ್ತಾರೆ. ನೀವು 1-2 ಸ್ವಿಚ್ ಹೋದ್ರೂ ಕಂಪನಿ ಬಂದು ನಿಮಗೆ ರಿಪ್ಲೇಸ್ಮೆಂಟ್ ಕೊಡ್ತಾರೆ. ನೀವು ಬರೀ ನನಗೆ ಕಂಪ್ಲೇಂಟ್ ರೇಸ್ ಮಾಡ್ಬೇಕಷ್ಟೇ, ನೀವು ನನ್ನ ಹತ್ರ ಬರೋದು ಬೇಡ, ಏನಿಲ್ಲ. ಕಂಪನಿಯವರೇ ಸ್ವತಃವಾಗಿ ನಿಮ್ಮ ಮನೆ ತವ ಬರ್ತಾರೆ, ಅವರೇ ಚೇಂಜ್ ಮಾಡಿ, ಅವರೇ ಸ್ವತಃವಾಗಿ ಸ್ವಿಚ್ ತಂದು ಚೇಂಜ್ ಮಾಡಿ ಕೊಡ್ತಾರೆ. ಅದಕ್ಕೆ ಏನು ಕಾಸ್ಟ್ ಇದೆ ಸರ್? ವಾರಂಟಿ ಎಷ್ಟಿರುತ್ತೆ? ಎನಿ ಟೈಮ್, ಲೈಫ್ ಟೈಮ್ ವಾರಂಟಿ ಇರುತ್ತಲ್ಲ, ಏನು ಪ್ರಾಬ್ಲಮ್ ಬರೋದು ಅಂತ ಸ್ವಿಚಸ್ಸೇ ಇಲ್ಲ, ಅಂತ ಸ್ವಿಚಸ್ಸೇ ಇಲ್ಲ. ಸೊ ಅವರು ನಾವು ಧೈರ್ಯದಿಂದ ಹೇಳ್ಬೋದು. ಸೊ ಲೈಫ್ ಟೈಮ್ ವಾರಂಟಿ ಕೊಡ್ತಾರೆ ಅಂತ ಹೇಳ್ಬೋದು. ಸರ್ ಇವಾಗ ಒಂದು ಕೆಲಸ ಮಾಡೋಣ, ಬಾಯಿ ಮತ್ತಲ್ಲೇ ಹೇಳಿದ್ ಸಾಕು, ಸ್ವಲ್ಪ ನೀವೇ ಹೇಳಿದ್ರೆ ವೆರೈಟಿ ಎಲ್ಲ ಬಂದಿದೆ ಅಂತ ತೋರ್ಸೋಣ. ಹಾಗಾದ್ರೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡೋದು ಮರಿಬೇಡಿ. ಅಂಡ್ ಲೊಕೇಶನ್ ನಾನು ನಿಮಗೆ ಕೊಟ್ಟಿರ್ತೀನಿ, ಈಸಿಯಾಗಿ ಬನ್ನಿ. ಅಂಡ್ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ನಿಮಗೆ ಯಾವುದು ಬೇಕೋ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ವೀಕ್ಷಕರೇ. ಅಂದ್ರೆ ಬೇರೆ ಬೇರೆ ಐಟಮ್ಸ್ಗಳು ಎಲ್ಲ ಅಕ್ಕಪಕ್ಕದಲ್ಲಿ ಸಿಗುತ್ತೆ. ಶಾಪಿಂಗ್ ಅಂತ ಮನ್ಸ್ ಮಾಡ್ಕೊಂಡು ಇಲ್ಲಿಗೆ ಬರ್ಬೋದು. ಸರ್ ಎಲ್ಲ ನೋಡೋಣ ಇವಾಗ, ಬನ್ನಿ ಸರ್ ಸ್ಟಾರ್ಟ್ ಮಾಡ್ಬಿಡೋಣ. ಊಟ ಹೇಳ್ಬಿಡೋಣ, ಎಲ್ಲಿಂದ ಬರೋದು ಹಿಂಗ್ ಕತೆ ಅಂತ ಹೇಳ್ಬಿಟ್ಟು. ಹಿಂಗ್ ಎಲ್ಲಿಂದ ಬರುತ್ತೋ ಅಲ್ಲಿ ಒಳಗಡೆ ಓಣಿ ಇದೆಯಲ್ಲ, ಅದರಿಂದ ಬರುತ್ತೆ ಅದು. ಸೊ ಇದು ಬಳೆಪೇಟೆ ಸರ್ಕಲ್ ಇಂದ ಬಲ್ಗಡೆ ಬಂದ್ರೆ ಹಳೇದು ಉಡುಪಿ ಕೃಷ್ಣ ಭವನ್ ಹೋಟೆಲ್ ಇದೆ ಸೈಡ್, ಅದ್ರ ಜಸ್ಟ್ ಹಿಂದ್ಗಡೆ. ಯಾಕಂದ್ರೆ ಒಂದು ಲ್ಯಾಂಡ್ ಮಾರ್ಕ್ ಅಂದ್ರೆ ಅವ್ರದ್ದು ಹೋಟೆಲ್ ಜಳಜ, ಹೋಟೆಲ್ ಜಳಜ ಅದು ಉಡುಪಿ ಅವ್ರದೇನೆ, ಅದ್ರ ಹಿಂಭಾಗ. ಸೊ ಇಲ್ಲೆಲ್ಲ ಪಾರ್ಕಿಂಗ್ 2 ವೀಲರ್ ತುಂಬಾ ಸಿಗುತ್ತೆ ನಿಮ್ಗೆ, ಆರಾಮಾಗಿ 2 ವೀಲರ್ ಪಾರ್ಕ್ ಮಾಡ್ಕೋಬಹುದು ಸರ್. ಸೊ MB ಎಲೆಕ್ಟ್ರಿಕಲ್ ಶಾಪ್. ಓಕೆ, ಸೊ ಅಲ್ಲಿ ಒಳಗಡೆ ಹೋದ್ರೆ ಶಾಪು, ಅಲ್ಲಿ ಒಳಗಡೆ ಇಲ್ಲೊಳಗೆ ಹೋದ್ರೆ ಇದು ಗೋಡನ್. ಇದು ಗೋಡೌನ್ ಪಕ್ಕದ್ದೇ, ಎರಡೂನು ಜಾಯಿಂಟ್ ಬಿಲ್ಡಿಂಗ್. ಶಾಪ್ ನೋಡೋಣ ಬನ್ನಿ ಸರ್. ಸೊ ಈಗ ಮುಂದೆ ಬಂದ್ರೆ ಶಾಪ್ ಅಲ್ವಾ ಇದು? ಎಸ್. ಸೊ ಇದು ಶಾಪ್ ಆಗುತ್ತೆ. ಹೌದು ಸರ್. ಯಾವ್ದು ನೋಡ್ತಾ ಇದೀವಿ ಇವಾಗ? ಸೊ ಇವಾಗ ವೆರೈಟಿಯಲ್ಲಿ GM ಸ್ವಿಚಸ್. ಸೊ GM ಸ್ವಿಚಸ್ ಎಲ್ಲಾರ್ಗು ಗೊತ್ತಿಲ್ದಂಗೆನೆ, ಎಲ್ಲಾರ್ಗು ಕ್ವಾಲಿಟಿ ಬ್ರ್ಯಾಂಡ್ ಇಟ್ ಇಸ್ ತುಂಬಾ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ತುಂಬಾ ವೆರೈಟಿಗಳು ಬರುತ್ತೆ. ಸೊ ವೈಟ್ ಸ್ವಿಚಸ್ ಆಗ್ಲಿ, ಇದು ಕಾಮನ್ ನಾರ್ಮಲ್ ಸ್ವಿಚಸ್. ಬನ್ನಿ ಇಲ್ಲಿ ಸ್ವಲ್ಪ ಮುಂದೆ ಬನ್ನಿ ನೋಡಿ, ಇದೆಲ್ಲ ವೈಟ್ ನಾರ್ಮಲ್ ಸ್ವಿಚಸ್. ಕಲರ್ ಬೇಕಂದ್ರೆ ಇದು. ಸೊ ತಮಗೆ ಒಂದು ಮನೆಗೆ ಬೇಕಾಗಿರೋದು 2 ಸೆಲೆಕ್ಷನ್ ಬೇಕಾಗಿರುತ್ತೆ. ಒಂದು ಸ್ವಿಚ್ ಸೆಲೆಕ್ಷನ್, ಒಂದು ಪ್ಲೇಟ್ ಸೆಲೆಕ್ಷನ್. ಇದು 2 ಸೆಲೆಕ್ಟ್ ಮಾಡಿದ್ರೆ ಇಡೀ ಮನೆಗೆ ಸ್ವಿಚಸ್ ಬಂದ್ಬಿಡುತ್ತೆ. ಸೊ ನೀವು ಇದು ಅದು ಅಂತ ಕನ್ಫ್ಯೂಷನ್. ದಿಸ್ ಆಲ್ ಮಾಡ್ಯುಲರ್. ಇದನ್ನ ಇಲ್ಲಿ ಹಾಕೋಬಹುದು, ಇದನ್ನ ಇಲ್ಲಿ ಹಾಕೋಬಹುದು. ನಾವು ತೆಗಿಬೋದಾಯ್ತಾ? ನೋಡಿ ಇಲ್ಲಿ ತೋರಿಸಿ, ಇಲ್ಲಿ ಇದ್ರ ಸ್ವಿಚ್ ಪ್ಲೇಟಸ್ ಇರುತ್ತಲ್ಲ, ಇದೆಲ್ಲ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಸೊ ನಿಮಗೆ ಇವಾಗ ಮನೆಗೆ ಬೇಕು ಅಂದ್ಕೊಳ್ತೀರಾ. ಸೊ ಮನೋಹರ್ ಸರ್ಗೆ ಇವಾಗ ಗ್ರೇ ಸ್ವಿಚಸ್ ಇಷ್ಟ ಆಯ್ತು, ಪ್ಲೇಟ್ ಇದು ಇಷ್ಟ ಆಗಿಲ್ಲ. ಸೊ ಅವ್ರು ಹೇಳ್ತಾರೆ ನನಗೆ ಈ ಪ್ಲೇಟ್ ಇಷ್ಟ ಆಯ್ತು. ಇಲ್ಲಿ ಪ್ಲೇಟ್ಸ್, ಇವೆಲ್ಲ ಪ್ಲೇಟ್ಸ್ಗಳು ನೋಡಿ ವೀಕ್ಷಕರೇ, ಇವೆಲ್ಲ ಪ್ಲೇಟ್ಸ್ಗಳಿದು. ರೆಡ್ ಬೇಕಾದ್ರೆ ಇದನ್ನ ನೀವು ಮ್ಯಾಚ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು. ವುಡ್ ಫಿನಿಶ್ ಇದೆಲ್ಲ, ವುಡ್ ಫಿನಿಶು, ಗ್ಲಾಸ್ ಫಿನಿಶು, ಇದೆಲ್ಲ ಬರುತ್ತೆ. ಸೊ ದಿಸ್ ಆಲ್ ಡಿಫ್ರೆಂಟ್ ವೆರೈಟಿ ಇರುತ್ತೆ. ಸೊ ಈ ತರ ಬೇರೆ ಬೇರೆ ವೆರೈಟೀಸ್ ಇಲ್ಲಿ ತುಂಬಿಸಿಟ್ಟಿದ್ದಾರೆ ನೋಡಿ. ಇದಿಷ್ಟು ಕೂಡ ಇಲ್ಲಿ ತೋರಿಸಿ, ಇಲ್ಲಿ ಇದಿಷ್ಟು ಕೂಡ ಪ್ಲೇಟ್ಗಳು. ಇನ್ನು ತುಂಬಾ ವೆರೈಟಿ ಇದೆ, ತುಂಬಾ ವೆರೈಟೀಸ್ ಇದೆ. ಬೇಸಿಕ್ ಅಲ್ಲೂ ಇರುತ್ತೆ. ದಿಸ್ ಇಸ್ ಆಲ್ ಪ್ರೀಮಿಯಂ ರೇಂಜ್. ಇವೆಲ್ಲ ಪ್ರೀಮಿಯಂ ರೇಂಜ್, ಇದೆಲ್ಲ ಪ್ರೀಮಿಯಂ ರೇಂಜ್. ಸ್ವಲ್ಪ ನೋಡಿ ವೀಕ್ಷಕರೇ, ಈ ತರ ಇರುತ್ತೆ. ಸೊ ನೀವು ಬರ್ಬೋದು, ನೋಡ್ಬೋದು, ನಿಮ್ಮ ಮನೆಗೆ ಯಾವ್ದು ಸೂಟ್ ಆಗುತ್ತೆ. ಇದು ಬೇಕಾದ್ರೆ ಇದು, ವೈಟ್ ಬೇಕಾದ್ರೆ ವೈಟು, ಇಲ್ಲ ವುಡ್ ಫಿನಿಶ್. ಈ ತರ ವುಡ್ ಫಿನಿಶ್ ಅಲ್ಲಿ ಎಷ್ಟಿದೆ ಸರ್ ನಿಮ್ಮ ಹತ್ರ ಆಪ್ಷನ್? ವುಡ್ ಫಿನಿಶ್ ಅಲ್ಲೂ ಒಂದು 5 ವೆರೈಟೀಸ್ ಇರುತ್ತೆ. 5 ವೆರೈಟೀಸ್ ಸಿಗುತ್ತೆ. ಬ್ಲ್ಯಾಕ್, ಟೀಕ್ ವುಡ್, ಆಲ್ಮಂಡ್ ವುಡ್,
ಸೊ ನಿಮಗೆ ರೆಡ್ ಕಲರ್ ಅಂದರೆ ಇಷ್ಟ, ರೆಡ್ ತೊಗೊಬೋದು. ಸೊ ಈ ರೀತಿ ಬೇರೆ ಬೇರೆ ವೆರೈಟೀಸ್ಗಳನ್ನು ಕೂಡ ತೊಗೊಬೋದು. ಸರ್ ಆಮೇಲೆ ಇಲ್ಲಿ ನೋಡಿದ್ರೆ ಇಲ್ಲೊಂಚೂರು ಡಿಫ್ರೆಂಟ್ ಇದನ್ನ ತೋರಿಸ್ತಾ ಇದ್ದೀರಾ, ಒಂಚೂರು ಇದನ್ನ ಹೈಲೈಟ್ ಮಾಡಿ ತೋರಿಸಿ. ಬನ್ನಿ ವೀಕ್ಷಕ, ಸ್ವಲ್ಪ ಮುಂದೆ ಬನ್ನಿ. GM ಅಲ್ಲಿ 2 ವೆರೈಟಿ ಇರುತ್ತೆ. ಒಂದು 4-5 ರೇಂಜ್ ಅಂತೀವಿ, ಒಂದು G10 ರೇಂಜ್ ಅಂತೀವಿ. G10 ಅದನ್ನ ನೀವು ಈಸಿಯಾಗಿ ನೋಡಬಹುದು. ಅಂದ್ರೆ ರೆಡ್ ಕಲರ್ ಇರುತ್ತೆ, ಎಲ್ಲ ರೆಡ್ ಇರುತ್ತೆ, ಆಲ್ ಪ್ಯಾಕಿಂಗ್ ರೆಡ್. ಇದೆಲ್ಲ ಆರೆಂಜ್ ಇರುತ್ತೆ. ಸೊ ಕೆಲವರು ಹೇಳ್ತಾರೆ ನನಗೆ ಸ್ವಲ್ಪ ಎಕನಾಮಿಯಲ್ಲಿ ಬೇಕಂದ್ರೆ ವಿ ಕ್ಯಾನ್ ಗೋ ವಿತ್ G10 ರೇಂಜ್. G10 ಎಕನಾಮಿ ರೇಂಜ್. ಓಕೆ, ಇದೆಲ್ಲ ಏನು ಹೊಸ ವೆರೈಟಿ ಬಂದಿದೆ? ಹೊಸ ವೆರೈಟಿ ಬಂದಿದೆ ಅಂದ್ರೆ ಈ ತರ ಬನ್ನಿ, ಇಲ್ಲಿ ಸ್ವಲ್ಪ ಮುಂದೆ ತೋರಿಸಿ. ಕಡ್ಡಿ ತರ ಸ್ವಿಚ್ ಬಂದಿದೆ, ಇದು ಕಡ್ಡಿ ಸ್ವಿಚ್. ಈ ತರ ಫ್ಲಾಟ್ ಸ್ವಿಚ್ ಬಂದಿದೆ, ಕೆಲವರು ಇವಾಗ ಲೈಕ್ ಮಾಡ್ತಾರೆ. ಆಮೇಲೆ ಇದರಲ್ಲಿ ಈ ತರ ಗ್ರೇ ಕಲರ್ ಸ್ವಿಚ್, ವೈಟ್ ಸ್ವಿಚ್ ಇದೆಲ್ಲ ಬಂದಿದೆ, ಕಡ್ಡಿ ಸ್ವಿಚ್. ಇದು ಕೆಲವರು ಬಾಡಿಗೆ ಮನೆಗೆ ಅಥವಾ ಸೇಲ್ ಮನೆಗೆ ಅಂತ ತಗೊಳ್ತಾರೆ. ಬಟ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ, ಎಕನಾಮಿ ರೇಂಜ್ ಇರುತ್ತೆ. ಆಮೇಲೆ ಹಲ್ಗೆ ಬಾಕ್ಸ್ ಹಾಕಿರ್ತಾರೆ ಊರ್ ಕಡೆ ಎಲ್ಲ, ವುಡ್ ಬಾಕ್ಸ್ಗೂ ಪ್ಲೇಟ್ಸ್ ಬರುತ್ತೆ ಇದಕ್ಕೆ. ಸೊ ಮೆಟಲ್ ಬಾಕ್ಸ್ ಹಾಕ್ಲಿಕ್ಕೂ ಬರುತ್ತೆ, ವುಡ್ ಬಾಕ್ಸ್ ಹಾಕ್ಲಿಕ್ಕೂ ಬರುತ್ತೆ. 2 ತರನು ವೆರೈಟಿ ಬರುತ್ತೆ. ಇದರಲ್ಲೂ ತುಂಬಾ ಪ್ಲೇಟ್ಸ್ ಗಳ ಡಿಸೈನ್ಸ್ ಇರುತ್ತೆ. ಇಲ್ಲಿ ಬನ್ನಿ ತೋರಿಸಿ, ಇಲ್ಲಿ ನೋಡಿ, ಇದು ವುಡ್ ಫಿನಿಶ್ ಕೊಟ್ಟಿದ್ದಾರೆ. ಇಲ್ಲ ಝೂಮ್ ಮಾಡಿ ತೋರಿಸಿ ನೋಡಿ, ಇದು ವುಡ್ ಫಿನಿಶ್. ಅಂಡ್ ಇದರಲ್ಲಿ ಇದೆಲ್ಲ USB ಅಲ್ವಾ? ಇದೆಲ್ಲ USB, 4 USB ಇಲ್ಲೇ ಬಂದ್ಬಿಡುತ್ತೆ. ಸೊ ನಿಮ್ಮ ಮೊಬೈಲ್ಗೆ ಸಪರೇಟ್ ಆಗಿ ಒಂದು ಪ್ಲಗ್ ಹಾಕ್ಬೇಕು ಏನಿಲ್ಲ, ಡೈರೆಕ್ಟ್ ಆಗಿ 4 ಮೊಬೈಲ್ ಅನ್ನು ಎಟ್ ಎ ಟೈಮ್ ಚಾರ್ಜ್ ಮಾಡ್ಕೋಬಹುದು. ಇದೇನಿದು ಹಿಂಗಿದೆ? ದಿಸ್ ಇಸ್ ಇಂಡಿಕೇಟರ್, ಐ ಮೀನ್ ನೈಟ್ ಲ್ಯಾಂಪ್. ಹೊಸ ತರ ನೈಟ್ ಲ್ಯಾಂಪ್ ಆನ್ ಮಾಡಿದ್ರೆ ಈ ಕಡೆಯಿಂದ ಲೈಟ್ ಬರುತ್ತೆ. ಓ, ಇಲ್ಲಿಂದ ಲೈಟ್ ಬರುತ್ತೆ. ಈ ಸಖತ್ತಾಗಿದೆ ಸರ್, ಇದು ಚೆನ್ನಾಗಿದೆ. ಓಕೆ, ಹಿಂಗ್ ಮಾಡಿದ್ರೆ ಆಫ್ ಆಗುತ್ತೆ, ಹಿಂಗ್ ಮಾಡಿದ್ರೆ ಲೈಟ್ ಬಂದ್ಬಿಡುತ್ತೆ. ಓಕೆ, ಇದೇನು ರಿಂಗ್ ತರ ಇದೆ? ಬನ್ನಿ ತೋರಿಸಿ. ಇಲ್ಲಿ ಇದು ರೆಗ್ಯುಲೇಟರ್ ಈ ತರ ಬಂದ್ಬಿಟ್ಟಿದೆ. ಅದು ಫ್ಯಾನ್ ರೆಗ್ಯುಲೇಟರ್ ನೋಡಿ ವೀಕ್ಷಕರೇ, ಇದು ಫ್ಯಾನ್ ರೆಗ್ಯುಲೇಟರ್ ನೋಡಿ, ಈ ತರ ತಿರ್ಸ್ಬೋದು. ಓಕೆ, ಸೊ ಇದು ಬಂದು ನೈಟ್ ಲೈಟ್. ಇದು ತೋರಿಸಿ, ಇದು ನೈಟ್ ಲೈಟ್. ಈ ತರ ಪ್ರೆಸ್ ಮಾಡಿದ್ರೆ ಇಲ್ಲಿಂದ ಲೈಟ್ ಬರುತ್ತೆ. ಇದೆಲ್ಲ ಕಡ್ಡಿ ಸ್ವಿಚಸ್ಗಳು. ಅಂಡ್ ಇದು ತೋರಿಸಿ, ಇದು USB 1 2 3 4 4 USB. ಅಂಡ್ ಇದ್ರ ಫಿನಿಶಿಂಗ್ ತೋರಿಸಿ. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ವುಡ್ ಫಿನಿಶಿಂಗ್. ಸಾರ್ ಹೇಳ್ತಿದ್ರೆ ಇದರಲ್ಲಿ 5 ಫಿನಿಶಿಂಗ್ಗಳು ಕೂಡ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಅವೈಲೇಬಲ್ ಇದೆ. ಓಕೆ, ಸೊ ಈ ತರ ಫಿನಿಶಿಂಗ್ ಇಲ್ಲಿ ಒಂದು 50 ಫಿನಿಶ್ ಇರ್ಬೋದಲ್ವಾ ಸರ್? ಇದು ಒಂದು 50 ವೆರೈಟೀಸ್. 50 ವೆರೈಟೀಸ್ ಇದೆ. ಇನ್ನು ಪ್ರೀಮಿಯಂ ರೇಂಜ್ ಹೋದ್ರೆ ಸೊ ಟಚ್ ಸ್ವಿಚಸ್ ಇದೆ, ತಾವಿಲ್ಲಿ ನೋಡ್ಕೋಬಹುದು. ಸೊ ಇದರಲ್ಲಿ ಓಪನ್ ಕ್ಲೋಸ್, ಇವಾಗ ಇದರಲ್ಲಿ ಲೈಟ್ಸ್ ಎಲ್ಲ ಬಂದಿದೆ. ಇದು ಮಾಡಿದ್ದೀರಾ? ಡೆಮೋ ಮಾಡಿ. ಇದನ್ನ ಬೇಕಾದ್ರೆ ಆನ್ ಆಫ್ ಈ ತರ ಸೌಂಡ್ ಬರುತ್ತೆ, ಇಷ್ಟೇ ಬರುತ್ತೆ. ಆಮೇಲೆ ಇದರಲ್ಲಿ ಫ್ಯಾನ್ ರೆಗ್ಯುಲೇಟರ್ ಇದೆ, ತಾವು ನೋಡ್ಕೋಬಹುದು. ಇಲ್ಲಿ ಫ್ಯಾನ್ ರೆಗ್ಯುಲೇಟರ್ ಇದೆ. 1 2 3 4 5 ಮೈನಸ್ಸು ಮಾಡ್ಕೋಬಹುದು. ಸೊ ಇದು ತುಂಬಾ ಪ್ರೀಮಿಯಂ ರೇಂಜು. ಕ್ವಾಲಿಟಿ, ಐ ಮೀನ್ ರೇಟ್ ಸ್ವಲ್ಪ ಹೈ ಇರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. Wi-Fi Pro ಅಂತ GM ಬ್ರ್ಯಾಂಡ್ ಅಲ್ಲೇ ಬರುತ್ತೆ. ಇದನ್ನು ತುಂಬಾ ಚೆನ್ನಾಗಿದೆ. ಪ್ಲಸ್ ಗೂಗಲ್, ಅಮೆಝಾನ್, ಅಲೆಕ್ಸಾದಲ್ಲೂ ಸಪೋರ್ಟ್ ಮಾಡುತ್ತೆ. ಇದು ವೈಫೈ ಎನೇಬಲ್ಡ್. ಇದು ವೈಫೈ ಎನೇಬಲ್ಡ್, ವೈಫೈ ಎನೇಬಲ್ಡ್, ಅಲೆಕ್ಸಾ ಎನೇಬಲ್ಡ್. ಓಕೆ, ಕಂಪ್ಲೀಟ್ ಟಚ್ ನಾನು ಮಾಡಿ ನೋಡ್ತೀನಿ ಸರ್. ಇದು ನೋಡಿ ವೀಕ್ಷಕರೇ, ಈ ತರ ಮಾಡ್ಬೋದು ನೋಡಿ. ಇದನ್ನ ಇಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಓಹೋ ನೋಡಿ, ಒಳ್ಳೆ ಡೆಮೋ ಕೊಟ್ಟಿದ್ದಾರೆ. ಇದು ತಾವು ಇಲ್ಲಿ ಫೀಲ್ ಮಾಡ್ಕೋಬಹುದು ಯಾವ ತರ ಫೀಲ್ ಬರುತ್ತೆ ಅಂತ. ಕರೆಕ್ಟ್. ಪ್ಲಸ್ ಡಿಮ್ಮಿಂಗ್ ಲೈಟ್ ಇರುತ್ತೆ, ಡಿಮ್ಮಿಂಗ್ ಲೈಟನ್ನು ಬೇಕಾದ್ರೆ ಜಾಸ್ತಿ ಮಾಡಿಸ್ಕೋಬಹುದು, ಇದರಲ್ಲಿ ಕಮ್ಮಿ ಮಾಡ್ಬೋದು. ಆ ಥರ ತುಂಬ ವೆರೈಟಿ ಇರುತ್ತೆ. ಬಟ್ ಇಟ್ ಈಸ್ ಆಲ್ ಪ್ರೀಮಿಯಂ ರೇಂಜ್. ಇದೆಲ್ಲ ಪ್ರೀಮಿಯಂ ಬರುತ್ತೆ. ಪ್ರೀಮಿಯಂ ರೇಂಜ್. ಇದಕ್ಕೆ ಒಂದೇ ಕಲರ್, ಬೇರೆ ಕಲರ್ ಸಿಗುತ್ತೆ? ಬೇರೆ ಕಲರ್ಸ್ ಇದೇ ಥರ ಬರುತ್ತೆ. ಇದೇ ಥರ ನಮಗೆ ಯಾವ್ದು ಬೇಕು ಪ್ಲೇಟು. ಸಪೋಸ್ ವಿ ವಾಂಟ್ ರೋಸ್ ಗೋಲ್ಡ್ ಪ್ಲೇಟ್ ಹಾಕೋಬಹುದು, ಗ್ರೇದಲ್ಲೂ ಹಾಕೋಬಹುದು. ಆಪ್ಷನ್ಸ್ ಇರುತ್ತೆ. ಇದೆಲ್ಲ ಆಪ್ಷನ್ ಕೊಡ್ತೀರಾ? ತೆಗಿಬಹುದು. ಇದನ್ನು ಪ್ಲೇಟ್ ತೆಗೆದ್ಬಿಟ್ಟು ಯು ಕ್ಯಾನ್ ಪುಟ್ ರೋಸ್ ಗೋಲ್ಡ್ ಪ್ಲೇಟ್ ಆರ್ ಗ್ರೇ ಪ್ಲೇಟ್. ಗೊತ್ತಾಯ್ತು, ಅರ್ಥ ಆಯ್ತು. ಇದರಲ್ಲಿ 2 ಆಪ್ಷನ್ ಇರುತ್ತೆ, ವೈಟ್ ಅಂಡ್ ಗ್ರೇ. ಲೈಕ್ ದಿಸ್ ಗ್ರೇ, ಈ ಥರ ಗ್ರೇ ಇರುತ್ತೆ. ಇದು ಬೇಕಾದ್ರೆ ಇದು, ವೈಟ್ ಬೇಕಾದ್ರೆ ವೈಟ್ ಅಷ್ಟೇ. ಓಕೆ, ಆ ಥರ ಇರುತ್ತೆ. ಓಕೆ, ನಿಮ್ದು ಸ್ವಲ್ಪ ಸೆಟಪ್ ತೋರಿಸ್ಬಿಡಿ, ಏನೇನು ಮಾಡಿದ್ದೀರಾ, ಏನೇನು ಕತೆ? ಓಕೆ, ದಿಸ್ ಶೋರೂಮು ಪ್ಲಸ್ ಸ್ಟಾಕ್ ಗೋಡೌನು ಇದೆ. ಸೊ ನೀವು ನೋಡ್ಕೋಬಹುದು ಇಲ್ಲಿ. ಸೊ ಎಲ್ಲ ಕ್ಯಾಟ್ಲಾಗ್ಸು, ಇಲ್ಲೊಂದು ಸ್ವಲ್ಪ ವೆರೈಟೀಸ್ ಇಟ್ಟಿದ್ದೀವಿ ನೋಡಿ ವೀಕ್ಷಕರೇ, ಕಸ್ಟಮರ್ಗೆ ತೋರಿಸಲಿಕ್ಕೆ. ಡಿಫ್ರೆಂಟ್ ವೆರೈಟೀಸು. ಓಕೆ, ಸ್ಟಾಕ್ಸು ಇದೆ. ಸೊ ಬರೀ ಫೋಟೋ ಇದೆ ಅಂತ ಅಂತಲ್ಲ, ಸ್ಟಾಕ್ಸು ಫುಲ್ ಇರುತ್ತೆ. ಬನ್ನಿ ಸರ್ ತೋರಿಸ್ಬಿಡೋಣ. ನೋಡಿ ವೀಕ್ಷಕರೇ, ಇವೆಲ್ಲ ಸ್ಟಾಕ್ಗಳು ತುಂಬಿಸಿ ಇಟ್ಟಿದ್ದಾರೆ. ಸೊ ನೀವೇನಾದರೂ ಕಾಂಟ್ರಾಕ್ಟರ್ ಆಗಿದ್ದೀರಾ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದೀರಾ, ಸೇಲ್ ಬಿಲ್ಡಿಂಗ್ ಮಾಡ್ತೀರಾ? ಸೊ ಅರೌಂಡ್ 2000 ಸ್ಕ್ವೇರ್ ಫೀಟ್ ಗೋಡೌನ್ ಇದೆ. 2000 ಸ್ಕ್ವೇರ್ ಫೀಟಾ ಸರ್ ಇದು? ಓಕೆ, ಇದೊಂದೇನ ಗೋಡೌನ್ ಇನ್ನೂ ಇದೆ ಸರ್? ಇನ್ನೂ ಇದೆ ಸರ್, ಇನ್ನೂ ಇದೆ. ನೋಡ್ಕೊಂಡ್ ಬಂದ್ಬಿಡೋಣ. ಬನ್ನಿ. ಶಾಪ್ ಅಂತೂ ನೋಡಾಯ್ತು. ಇವಾಗ ಗೋಡೌನ್. ಗೋಡೌನ್ ಒಳಗಡೆ ಹೋಗ್ಬಿಡೋಣ. ಸೊ ಇದು ನಿಮ್ಮ ಗೋಡೌನ್ ಆಯ್ತು? ಎಸ್ ಸರ್. ಅಂದರೆ ನಿಮಗೆ ದೊಡ್ಡ ಬಿಲ್ಡಿಂಗ್ ಮೆಟೀರಿಯಲ್ ಬೇಕಂದ್ರೆ ಎಲ್ಲ ಮೆಟೀರಿಯಲ್ಲು ಸಿಗುತ್ತೆ, ಕ್ವಾಂಟಿಟಿಯಲ್ಲೂ ಸಿಗುತ್ತೆ. ಏನಿಲ್ಲ ಸ್ವಲ್ಪ ಕ್ವಾಂಟಿಟಿ ಅಂತದ್ದು ಏನಿಲ್ಲ, ಫುಲ್ ಕ್ವಾಂಟಿಟಿ ಎಷ್ಟೇ ಬೇಕಾದರೂ ಅಷ್ಟು ಸಿಗುತ್ತೆ. ಈಗ ನೋಡ್ಕೋಬಹುದು. ಸೊ ಸ್ಟಾಕ್ಸ್ ಇದೆ. ಈಗ ಸ್ವಿಚ್ ಒಂದೇನ ಸರ್, ಫಿಟ್ಟಿಂಗ್ಸ್ ಎಲ್ಲ ಇರುತ್ತಾ ಸರ್ ಇಲ್ಲಿ? ಎಲ್ಲ ಇರುತ್ತೆ ಸರ್, ಎಲ್ಲ ಸ್ವಿಚ್ ಮನೆಗೆ ಬೇಕಂತದ್ದು ಮೆಟಲ್ ಬಾಕ್ಸ್ ಆಗಲಿ, ಕಬ್ಬಿಣದ ಬಾಕ್ಸ್ ಆಗಲಿ, ಇಲ್ಲಿ ನೋಡ್ಕೋಬಹುದು ನೀವು. ಮೆಟಲ್ ಬಾಕ್ಸ್ ಮನೆಗೆ ಸ್ಟಾರ್ಟಿಂಗ್ ಮೋಲ್ಡ್ ಯೂಸ್ ಮಾಡುವಾಗ ಸ್ಟಾರ್ಟಿಂಗ್ ಇದ್ರ ಮೇಲೇನೆ ಎಲ್ಲ ಪ್ಲೇಟ್ಸ್ ನಮ್ದು ಕೂತ್ಕೊಳ್ಳುತ್ತೆ. ಸೊ ಅದು ಸಿಗುತ್ತೆ ವೆರೈಟಿ.
ಲೈಕ್ ಪ್ಲಗ್ಸ್ ಇರ್ಬೋದು, ಪ್ಲಗ್ಸ್ ಇರ್ಬೋದು, ಪ್ಲೇಟ್ಸ್ ಆಗಲಿ, ಮಲ್ಟಿಪ್ಲಗ್ಸ್ ಇರುತ್ತೆ. ಓಕೆ. ಸೊ ಟ್ರಾವೆಲಿಂಗ್ ಮಲ್ಟಿಪ್ಲಗ್ಗಳು, ಇದೆಲ್ಲ ಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾದರೂ ಸಿಗುತ್ತೆ ನಿಮಗೆ. ಸ್ವಿಚ್ ಹೋಲ್ಡರ್ಸ್ ಎಲ್ಲ ಇರುತ್ತೆ ಸರ್? ಸ್ವಿಚ್ ಹೋಲ್ಡರು ಸಿಗುತ್ತೆ ತುಂಬಾ. ಆಮೇಲೆ ಇದು ಬಲ್ಬ್ ಹೋಲ್ಡರ್ಸ್ಗಳು, ಬಲ್ಬ್ ಹೋಲ್ಡರ್ಗಳು ಇಲ್ಲಿದೆ ಅಲ್ಲ, ಬಲ್ಬ್ ಹೋಲ್ಡರ್ಗಳು, ಅಡಾಪ್ಟರ್ಸ್ಗಳು ಇಲ್ಲಿ ತಾವು ನೋಡ್ಕೋಬಹುದು. ಇದೆ ಬಲ್ಬ್ ಹೋಲ್ಡರ್ಗಳು. ಓಕೆ 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 ಓಕೆ. ಇದು ಮೇಲ್ಗಡೆ? ಎಸ್ ಸರ್. ಇದೇನಿದೆ ಆಕ್ಚುಲಿ? ಇದು ಲಿಶಾ ಬ್ರ್ಯಾಂಡ್ಗೆ. ಸೊ ನಮ್ದು ಇನ್ನೊಂದು 2ನೇ ಸ್ಟೋರ್ ಪಕ್ಕದಲ್ಲೇ ಇದೆ. ಜಸ್ಟ್ GM ಇವಾಗ ತಾವು ಏನ್ ನೋಡಿದೀವಿ ಪಕ್ಕದ ಬಿಲ್ಡಿಂಗ್ ಸ್ಟೋರು. ಇಲ್ಲಿ ಲಿಶಾ ಬ್ರ್ಯಾಂಡ್. ಸೊ ಲಿಶಾ ಬ್ರ್ಯಾಂಡ್ ತಾವು ನೋಡ್ದಂಗೆ ಸಿನ್ಸ್ 1966 very old brand in one of the electrical switches. Okay. So we are distributor for this. Karnataka, Bangalore gunu distributor. Okay. So ಇವರು ಕಸ್ಟಮರ್ ಸರ್ ನಿಮ್ದು? So ಇವರು ಕಸ್ಟಮರ್, ಇವರು ಬೆಳ್ಳಾರಿಯಿಂದ ಬಂದಿದ್ದಾರೆ. ಬೆಳ್ಳಾರಿಯಿಂದ. ಸರ್ ನಮಸ್ಕಾರ. ಹುಡುಕ್ಬಿಟ್ಟು ಬಂದಿದ್ದಾರೆ. ಚೆನ್ನಾಗಿದ್ದೀರಾ ಸರ್? ಸರ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ನಾನು ನೂರ್ ಮೊಹಮ್ಮದ್ ಅಂತ ಹೇಳಿ. ನೂರ್ ಮೊಹಮ್ಮದ್. ಓಕೆ. ಅದೇನು ಅಷ್ಟು ದೂರದಿಂದ ಬೆಳ್ಳಾರಿಯಿಂದ ಬಂದ ಅಂಗಡಿ ಇಲ್ವಾ ಸರ್ ಬೆಳ್ಳಾರಿಯಲ್ಲಿ? ಅಂಗಡಿ ಹೆಸರು ಇದೇ ತರ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ಅಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಕ್ವಾಲಿಟಿ ಅಶ್ಯೂರೆನ್ಸ್ ಮೇಲೆ ಎಲ್ಲರೂ ಒಂದು 4 ಜನ ಹೇಳಿದ್ಮೇಲೆ ನಾವು ಇಲ್ಲಿವರೆಗೂ ಹುಡುಕೊಂಡ್ ಬಂದಿದ್ದೀವಿ. ಓಕೆ ಓಕೆ ಓಕೆ. ಸೊ ಇವ್ರು ಬಂದ್ಕೊಳ್ಳೆ ನಮ್ಮನ್ನ ಬಂದು ರೆಸ್ಪಾನ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಿಂದ ಫೋನ್ ಮಾಡಿದೀವಿ. ಇದರಿಂದ ಹೋಟೆಲ್ ಅಲ್ಲಿ ಚಿಕ್ಕಪೇಟೆಯಿಂದ ಫೋನ್ ಮಾಡಿದ್ರೆ ಅವ್ರು ಬಂದು ನಮ್ಮನ್ನ ಕರ್ಕೊಂಡ್ಬಂದು ಈಗೆಲ್ಲ ತೋರಿಸ್ತಾ ಇದ್ದಾರೆ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸರ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸರ್ ಇಲ್ಲಿ? ಕ್ವಾಲಿಟಿ ತಗೊಂತ ಇದ್ದೀನಿ, ಕ್ವಾಲಿಟಿ ಇದೆ ಅಂತ ಹೇಳಿ ಇಷ್ಟು ದೂರ ಬಂದಿದ್ದೀನಿ ಇವ್ರ ಹೆಸರು ಕೇಳಿ. ಓಕೆ. ಆಮೇಲೆ ವೆರೈಟಿ, ಇಲ್ಲಿ ವೆರೈಟಿ ಚೆನ್ನಾಗಿದೆ. ವೆರೈಟಿ ಈಗ ನೋಡಿ ಸರ್ ಸ್ವಲ್ಪ ಚೇಂಜಸ್ ಇದೆ, ಹೊರಗಡೆಗೆ ಇಲ್ಲಿಗೆ ವ್ಯತ್ಯಾಸ ಇದೆ. ಚೆನ್ನಾಗಿದೆ ಅಂತೀರಾ? ನೋಡ್ತಾ ಇದ್ದೀರಾ ಹಾಗಾದ್ರೆ? ಪರ್ಚೇಸಸ್ ಇದೆ ಹಾಗಾದ್ರೆ? ನಮ್ಮ ಇವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ನಿಮ್ಮ ಸ್ನೇಹಿತರ ಇವರು? ಸರ್ ನಮಸ್ಕಾರ, ನಿಮ್ಮ ಹೆಸರು ಗೊತ್ತಾಗಿಲ್ಲ? ಆನಂದ್ರ. ಓಕೆ ಸರ್, ಹೆಂಗಿದೆ ಕ್ವಾಲಿಟಿ ಎಲ್ಲ? ಕ್ವಾಲಿಟಿ ಚೆನ್ನಾಗಿದೆ. ವೆರೈಟಿ ಚೆನ್ನಾಗಿದೆಯಾ? ಓಕೆ. ಇಲ್ಲಿ ಡಿಸ್ಪ್ಲೇ ಮಾಡಿದಿರಲ್ಲ, ಇವೆಲ್ಲ ಡಿಸ್ಪ್ಲೇಸ್ಗಳಲ್ವಾ ಸರ್ ಇದು? ಎಸ್, ದಿಸ್ ಆಲ್ ಡಿಸ್ಪ್ಲೇ. ನೋಡ್ದಂಗೆನೆ ತಮ್ಮ ಮೊದಲು ಹೇಳಿದೆ ಹಲಿಗೆ ಬಾಕ್ಸ್ಗೆ ಅಂದ್ರೆ ವುಡ್ ಬಾಕ್ಸ್ ಊರ್ ಕಡೆ, ಅದಕ್ಕೆಲ್ಲ ಈ ವುಡ್ ಕ್ರಾಫ್ಟ್ ಪ್ಲೇಟ್ ಅಂತಾರೆ. ಸೊ ಬ್ರಾಡ್ ಊರ್ ಕಡೆಗೆಲ್ಲ ವುಡ್ ಬಾಕ್ಸ್ ಹಾಕಿದ್ರೆ ಅದಕ್ಕೆ ಈ ಪ್ಲೇಟ್ಸ್ಗಳು. ಅದರಲ್ಲೂ ಇಷ್ಟು ವೆರೈಟಿ ಇದೆ. ವುಡ್ಗೆ ಇಷ್ಟೊಂದು ವೆರೈಟಿ? ವುಡ್ಗೆ ಇಷ್ಟು ವೆರೈಟಿ. ಕೆಲವರು ಹೇಳ್ತಾರೆ ವುಡ್ಗೆ ವೆರೈಟಿ ಸಿಗಲ್ಲ, ಬಟ್ ಇದ್ರಲ್ಲಿ ಸಿಗುತ್ತೆ ನೋಡಿ, ಸಿಗುತ್ತೆ. ಡಿಸೈನ್ ಸಿಗುತ್ತೆ ಅಂತದ್ದು ಏನಿಲ್ಲ. ವುಡ್ಗೆ ಬಾಕ್ಸ್ಗೆ ತುಂಬಾನು ಕ್ವಾಲಿಟಿ ಬರುತ್ತೆ, ವೆರೈಟಿ ಬರುತ್ತೆ. ಓಕೆ. ಸೊ ಅದಾದ್ಮೇಲೆ ಸ್ವಲ್ಪ ಎಕನಾಮಿ ರೇಂಜ್ ಅಲ್ಲಿ ಸೊ ಪ್ಲೇಟು ವಿತ್ ಸಿಲ್ವರ್ ಬಾರ್ಡರ್. ಓಕೆ ಓಕೆ. ಅದರಲ್ಲೂ ಇಷ್ಟು ವೆರೈಟಿ ಇರುತ್ತೆ. ಪ್ಲಸ್ ಡಬಲ್ ಬಾರ್ಡರ್. ಇದು ಡಬಲ್ ಬಾರ್ಡರ್ ಅಲ್ಲಿ ವೈಟು, ಐವರಿ, ಬ್ಲ್ಯಾಕ್ ಓಕು, ವುಡ್ಡು, ಟೀಕುಡು, ಇಷ್ಟೆಲ್ಲ ವೆರೈಟಿ. ಇನ್ ಪ್ರೀಮಿಯಂ ರೇಂಜ್ ಹೋದ್ರೆ ನಾವು ಗ್ಲಾಸ್ ಪ್ಲೇಟ್ಸ್ಗಳು. ಇದು ಪ್ರೀಮಿಯಂ ರೇಂಜ್? ಪ್ರೀಮಿಯಂ ರೇಂಜ್ ಗ್ಲಾಸ್ ಪ್ಲೇಟ್ಸ್ಗಳು. ಓಕೆ. ಇದೇನು ಸ್ವಿಚಸ್ ಇಡೋ ಜಾಗದಲ್ಲಿ ಅವಾರ್ಡ್ ಎಲ್ಲ ಇಟ್ಬಿಟ್ಟಿದ್ರಲ್ಲ ಸರ್ ಇದು? ಎಸ್ ಎಸ್, ನಾವು ವಿ ಆರ್ ದ ನಂಬರ್ 1 ಲಿಶಾ ಡಿಸ್ಟ್ರಿಬ್ಯೂಟರ್ ಇನ್ ಕರ್ನಾಟಕ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. 3 years ಕನ್ಸಿಕ್ಯೂಟಿವ್ ನಾವು ಫಸ್ಟ್ ಆಗಿ ಬಂದಿದ್ದೀವಿ. ಸೊ ಅದಕ್ಕೆ ಅವಾರ್ಡ್ಸ್ ಕೊಟ್ಟಿದ್ದಾರೆ ನಮ್ಮನ್ನ ಬಾಂಬೆಲ್ ಕರೆದ್ಬಿಟ್ಟು. ಆಮೇಲೆ ಇದೇನು ಲೈಟ್ಸ್ಗಳು ಕೂಡ ಇದೆಯಾ ನಿಮ್ಮ ಹತ್ರ? ಎಸ್ ಸರ್, ಲೈಟ್ಸು ನಿಮ್ಗೆ ಹೇಳ್ತೀನಿ. ಇದು ಔಟ್ಡೋರ್ ಲೈಟ್ಸು. ಕೆಲವು ಇವಾಗ ಅಂಗಡಿಗೆ ಬಂದು ಮನೆಗೆ ಮೆಟ್ರಲ್ ಬೇಕಂತ ಬಂದವರು, ಸೊ ಅವ್ರಿಗೆ ಲೈಟ್ಸು ಬೇಕಾಗಿರುತ್ತೆ. ಸೊ ದಿಸ್ ಇಸ್ ಔಟರ್ ಲೈಟ್. ಔಟರ್ ಲೈಟ್ಗೆ ಡಿಸೈನರ್ಸು ಇದೆಲ್ಲ ತುಂಬಾ ವೆರೈಟಿ ಇರುತ್ತೆ. ಅದರಲ್ಲಿ ಇದನ್ನು ಡಿಸ್ಪ್ಲೇ ಕೊಟ್ಟಿದ್ದೀವಿ, ಬಟ್ ಇಸ್ ಆಲ್ ಕ್ವಾಲಿಟಿ ಮೆಟೀರಿಯಲ್. ಬನ್ನಿ ಸ್ವಲ್ಪ ಶಾಪ್ ಅನ್ನ ನಮಗೆ ತೋರಿಸ್ಬಿಡಿ, ಒಂದು ಶಾಪ್ ಟೂರ್ ಕೊಟ್ಬಿಡಿ, ಏನೇನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಏನೇನಿದೆ ಅಂತ ಹೇಳ್ಬಿಟ್ಟು. ಬನ್ನಿ ನಡೀರಿ ಒಳಗಡೆ ಹೋಗೋಣ. ಸೊ ಕೆಳಗಡೆ GM ನೋಡಿದ್ವಿ. ಸೊ ಇಲ್ಲಿ ಲಿಶಾ, ಸೊ ಲಿಶಾ ರೇಂಜಸ್ ಇದೆ. ಲಿಶಾ ರೇಂಜಸ್ ನಮಗೆ ಡಿಸೈನ್ಸ್ ಎಲ್ಲ ತೋರಿಸಿದ್ದೀನಿ. ಸೊ ದಿಸ್ ಇಸ್ ಮೈ ಸ್ಟಾಕ್. ಬನ್ನಿ ಸರ್ ಒಂಚೂರು ಒಂದು ಟೂರ್ ಕೊಟ್ಬಿಡೋಣ, ಇಲ್ಲಿ ಏನೇನಿರುತ್ತೆ ಏನ್ ಕತೆ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ಲೈಟ್ ಸರ್? ಇದೆಲ್ಲ ಲೈಟ್, ಇದೆಲ್ಲ ಲೈಟ್ಸ್ಗಳು. ಸ್ವಲ್ಪ ಹೊರಗಡೆ ನೋಡಿದ್ವಲ್ಲ ಅದೇ ತರದ ಇದು? ಅದೇ ತರದ ಲೈಟ್ಸ್ಗಳು. ಇದು ಅಂದ್ರೆ POP ಅಲ್ಲಿ ಹಾಕ್ತೀವಿ ನಾವು, ಸೀಲಿಂಗ್ ಅಲ್ಲಿ POP ಅಲ್ಲಿ ಹಾಕ್ತೀವಿ. ಓ ಇಲ್ಲಿದೆಯಲ್ಲ ಸರ್ ಇಲ್ಲಿ? ಇದೆಲ್ಲ ಡಿಸೈನ್ಸ್, ಆಲ್ ದ ವೆರೈಟಿ. ಅಂದ್ರೆ ಈಗಿನ ಇತ್ತೀಚಿನ ಮನೆಗೆ ತಮಗೆ POP ಇಲ್ಲ, ಬರೀ ಛಾವಣಿ ಇದೆ. ಛಾವಣಿಗೆ ನಮ್ಗೆ ಬೇಕಂತ ಲೈಟ್ಗಳು ಇದೆ. ಡೈರೆಕ್ಟ್ ಹಾಕೋಬಹುದು. ನಮಗೆ POP ಮಾಡ್ಸಂಗ್ ಇಷ್ಟ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಇದನ್ನೇ ಹಾಕೋಬಹುದು. ಅದರಲ್ಲೂ ತುಂಬಾ ವೆರೈಟಿ ಇರುತ್ತೆ. ಓಕೆ ಓಕೆ ಓಕೆ. ಆಮೇಲೆ ಈ ತರ ಲೈಟ್ಸ್ಗಳು, ಪ್ರೊಫೈಲ್ ಲೈಟ್ಸ್ ಅಂತಾರೆ ಇದನ್ನ. ಇದು ತರ ರೈನ್ ಡ್ರಾಪ್ ಲೈಟ್ಸ್ ತರ, ಇದು ರನ್ನಿಂಗ್ ಲೈಟ್ಸ್ಗಳು. ಎವ್ರಿಥಿಂಗ್ ಅವೈಲೇಬಲ್ ನಿಮ್ಮ ಹತ್ರ? ಎವ್ರಿಥಿಂಗ್ ಅವೈಲೇಬಲ್. ಸೂಪರ್. ಪ್ಲಸ್ ಇದೆಲ್ಲ ವೆರೈಟಿ ಅಲ್ವಾ ಅದರಲ್ಲಿ? ಇದೆಲ್ಲ ವೆರೈಟಿ ನೋಡಿ, ಇಲ್ಲಿದೆ ನೋಡಿ, ಇದು ಈ ತರ ಲೈಟ್ ವಿದೌಟ್ ಇದು ಫಾಲ್ ಸೀಲಿಂಗ್ ಮಾಡಿದ್ರು ಹಾಕೊಬಹುದು. ಇದನ್ನ ಹಾಕೋಬಹುದು, ತುಂಬಾ ಇರುತ್ತೆ. ದಿಸ್ ಇಸ್ ಆಲ್ ಫಾಲ್ ಸೀಲಿಂಗ್. ಓಕೆ. ಆಮೇಲೆ ಇದನ್ನ ಟ್ರ್ಯಾಕ್ ಲೈಟ್ ಅಂತಾರೆ. ಟ್ರ್ಯಾಕ್ ಲೈಟ್ ಇದು? ಟ್ರ್ಯಾಕ್ ಲೈಟ್ ಹೊಸ ತರ ರೇಂಜ್ ಬಂದಿದೆ. ಸೊ ಪ್ಲಗ್ ಇನ್ ಪ್ಲೇ ತರ. ಎಲ್ಲಿ ಪ್ಲಗ್ ಮಾಡ್ತೀವಿ ಅಲ್ಲಿ ಮಾತ್ರ ಲೈಟ್, ಎಲ್ಲಿ ಬೇಕಾದ್ರೂ ಪ್ಲಗ್ ಮಾಡ್ಕೋಬಹುದು, ತಿರುಗಿಸ್ಕೋಬಹುದು. ಗೊತ್ತಾಯ್ತು. ನಾವು ಎಲ್ಲಿ ಬೇಕಾದ್ರೂ ತಾವು ತಿರುಗಿಸ್ಕೋಬಹುದು, ಮೂವ್ ಮಾಡಬಹುದು. ಇದನ್ನ ಮಾಡಬಹುದು. ಸೂಪರ್ ಸರ್. ಇದು ಮಾಡಬಹುದು. ಟ್ರ್ಯಾಕ್ ಲೈಟ್ ಅಂತ ಹೇಳ್ತಾರೆ. ಇದನ್ನ ಟ್ರ್ಯಾಕ್ ಲೈಟ್ ಅಂತಾರೆ. ಇದನ್ನ ಇವಾಗ ಇದು
ಫಾಲ್ ಸೀಲಿಂಗ್ POP ಒಳಗೆ ಹಾಕ್ತಾರೆ. POP ಇಲ್ಲ ನನಗೆ ಅಂದರೆ ಇದನ್ನ ಬೇಕಾದ್ರೆ ವಾಲ್ ಮೇಲೆ ಹಾಕೋಬಹುದು, ಸೀಲಿಂಗ್ ಮೇಲೆ ಹಾಕೋಬಹುದು. ಸರ್ಫೇಸ್ ಅಂತಾರೆ ಅದು. ಸರ್ಫೇಸ್. ಓಕೆ ಓಕೆ. ಸೊ 2 ಆಪ್ಷನ್ ಇರುತ್ತೆ. ಆಪ್ಷನ್ ತುಂಬಾ ವೆರೈಟಿ ಇರುತ್ತೆ ಇವಾಗ. ತಮಗೆ ಏನ್ ಬೇಕೆಲ್ಲ ಸಿಗುತ್ತೆ. ಫ್ಯಾನ್ಸ್ ಇದೆ ನಿಮ್ಮ ಹತ್ರ? ಫ್ಯಾನ್ಸ್ ಇದೆ ಸರ್. ಫ್ಯಾನ್ಸ್ ಅಲ್ಲೂ ವೆರೈಟಿ ಇದೆ. GM ಫ್ಯಾನ್ಸ್? GMA ಫ್ಯಾನ್ಸ್. ಅವೆಲ್ಲ LED ಲೈಟ್ ಯಾವ್ದು ಬೇಕು ಎಲ್ಲ ಹೋಲ್ಸೇಲ್ ಅಲ್ಲೇ ಸಿಗುತ್ತೆ. ಎಲ್ಲ ಏನ್ ಬೇಕು. ಈಗ ಸ್ವಿಚ್, ಈಗ ಫ್ಯಾನ್ ಎಲ್ಲ ರಿಮೋಟ್ ಕಂಟ್ರೋಲ್ ಬಂದಿದೆ. ಹೌದು, BLDC ಫ್ಯಾನ್ ಅಂತ ಹೊಸದು ಬಂದಿದೆ. ಅದೆಲ್ಲ ರಿಮೋಟ್ ಕಂಟ್ರೋಲ್ ಫ್ಯಾನ್. ಇದು BLDC ಫ್ಯಾನು. ಸೊ ಪವರ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಸೊ ದಿಸ್ ಎಲೆಕ್ಟ್ರಾನಿಕ್ ಚಿಪ್ ಮೇಲೆ ನಡೆಯುತ್ತೆ ಹೊಸ ತರದ ಫ್ಯಾನ್ ಇದು. ಸೊ ಬೇಸಿಕಲಿ ನಾರ್ಮಲ್ ಫ್ಯಾನ್ 52 ವಾಟ್ ತಗೊಳುತ್ತೆ. ದಿಸ್ ಟೇಕ್ಸ್ ಅರೌಂಡ್ 35 ವಾಟೇಜ್. ಸೊ ನಿಮ್ಗೆ ಕರೆಂಟ್ ಉಳಿತಾಯ ಆಗುತ್ತೆ ಸ್ವಲ್ಪ. ಸೊ GM ಅವರು ಇದನ್ನ ಫ್ಯಾನ್ ತಂದಿದ್ದಾರೆ. ಸೊ ಮಾರ್ಕೆಟ್ ಅಲ್ಲಿ ಚೆನ್ನಾಗಿದೆ. ಇನ್ಬಿಲ್ಟ್ ಲೈಟ್ ಇರುತ್ತೆ. ಇನ್ಬಿಲ್ಟ್ ಲೈಟ್ ಅಲ್ಲ, 1 2 3 ನೀವೇನ್ ನಂಬರ್ ಹಾಕಿರ್ತೀರಾ ಫ್ಯಾನ್ದು, ಆ ನಂಬರ್ ಉರಿತಾ ಇರುತ್ತೆ. ಪ್ಲಸ್ 5 ಇರುತ್ತೆ. 6ನೇದೇನಂದ್ರೆ ರಿವರ್ಸ್ ಓಡುತ್ತೆ ಇದು ಫ್ಯಾನ್. ಉಲ್ಟಾ ಓಡುತ್ತೆ. ಉಲ್ಟಾ ಓಡಿಸ್ಬೋದಾ? ಉಲ್ಟಾ ಓಡಿಸ್. ಏನಕ್ಕಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಹೀಟ್ ಅನ್ನು ಕೊಡುತ್ತೆ. ಸೊ ಈ ತರ BLDC ಆಪ್ಷನ್ ಇದೆ ಇದ್ರೆ. ಓಕೆ 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 ಓಕೆ. ವಿತ್ ರಿಮೋಟ್ ಬರುತ್ತೆ, ವಿತ್ ಎಲ್ಲ ರಿಮೋಟ್ ಬರುತ್ತೆ. ಇದಕ್ಕೆ ರೆಗ್ಯುಲೇಟರ್ ಅವಶ್ಯಕತೆ ಇಲ್ಲ. ರೆಗ್ಯುಲೇಟರ್ ಬೇಕಾಗಿಲ್ಲ. ರೆಗ್ಯುಲೇಟರ್ ಹಾಕಂಗಿಲ್ಲ ಇದಕ್ಕೆ ಆಕ್ಚುಲಿ. ಬನ್ನಿ ಸರ್, ಸ್ವಲ್ಪ ಒಳಗಡೆ ನೋಡ್ಕೊಂಡ್ ಬಂದ ನಾನು. ಸೊ ಇಲ್ಲೆಲ್ಲ ಏನೇನಿದೆ ಸರ್ ಇದು? ಸೊ ಇದೆಲ್ಲ ಲೈಟ್ಸು. ಸೊ ಒಂದ್ ಕಡೆ ಎಲ್ಲ ಲೈಟ್ಸ್ಗಳಿವೆ. ಓಕೆ. ಸ್ಟಾಕಿಂಗು ಎಲ್ಲ ಲೈಟ್ ಸ್ಟಾಕ್. ಇದೆಲ್ಲ ಲೈಟ್ ಸ್ಟಾಕ್. ಸರ್ಫೇಸ್ ಲೈಟ್ಸ್, ಸರ್ಫೇಸ್ ಲೈಟ್ಸ್ ಆಗಲಿ, ಬಲ್ಬ್ ಆಗಲಿ, ಆಮೇಲೆ ಎಲ್ಲ ಲೈಟ್ಸ್ಗಳು. ಆಮೇಲೆ ಪ್ರೊಫೈಲ್ ಲೈಟ್ಗೆ ಅಂಥದ್ದು ಏನು ಬೇಕು ಪ್ರಾಡಕ್ಟು, ಪ್ರೊಫೈಲ್ಗೆ ಹಾಕೋ ಥರ ಲೈಟ್ಸ್ಗಳು. ಇದನ್ನ ಕೋ ಲೈಟ್ ಎಲ್ಲ ಹಾಕೋದು, ಕೋ ಲೈಟ್ ಹಾಕೋದು ಅದೆಲ್ಲ ಇರುತ್ತೆ. ಸೊ ಈ ಥರ ಲೈಟ್ಗಳು ಬರುತ್ತೆ. ಸೊ ತಮ್ಮ ಎಲೆಕ್ಟ್ರಿಷಿಯನ್ ಹೇಳ್ತಾರೆ ಇದ್ರ ಬಗ್ಗೆ ಏನೇನು ಬೇಕು ಅಂತ. ಅದ ಪ್ರಕಾರ ತಾವು ತೊಗೊಂಡು ಹೋಗ್ಬೋದು ಮೆಟೀರಿಯಲ್. ವಾಟ್ ಅಬೌಟ್ ವೈರಿಂಗ್? ವೈರಿಂಗ್ ಯಾವ್ದು ಇರುತ್ತೆ? ವೈರು ಇರುತ್ತೆ ನಮ್ಮ ಹತ್ರ. ಫಿನೋಲೆಕ್ಸ್ ವೈರ್ ಬೇಕಾದ್ರೆ, V-ಗಾರ್ಡ್ ಬೇಕಾದ್ರೂ ಸಿಗುತ್ತೆ, ಕೊಡ್ತೀವಿ. ಫ್ಯಾನ್ಸ್ ಇದೆ. ಆಮೇಲೆ ಇದೆಲ್ಲ ಔಟ್ಡೋರ್ ಲೈಟ್ಸ್. ಕೆಲವು ಔಟ್ಡೋರ್ ಲೈಟ್ಸ್. ಅಲ್ಲಿ ಹೊರಗಡೆ ಒಂದಿಷ್ಟು ನೋಡಿದ್ವಿ. ಹೊರಗಡೆ ನಾವು ಇಷ್ಟು ನೋಡಿದ್ವಿ. ಸರ್ ಇದೇನು ಸರ್ ಇದು? ಇದು ಪ್ರೊಫೈಲಿಗೆ ಲೈಟ್ ಅಂತ, ಇಲ್ಲ ಅಂದ್ರೆ ಕೋವ್ ಲೈಟು ಅನ್ಬೋದು. ಓಕೆ. ಸೊ ಪ್ರೊಫೈಲ್ಗೆ ಡಿಫ್ರೆಂಟ್ ವೆರೈಟಿ ಬರುತ್ತೆ. ಸೊ ಈ ತರ ಡಿಫ್ರೆಂಟ್ ವೆರೈಟಿ. ಇವಾಗ ಇದು ಪ್ರೊಫೈಲ್ಗೆ ಅಂದ್ರೆ 240 ಲೈಟ್ ಇರುತ್ತೆ 1 ಮೀಟ್ರಲ್ಲಿ. ಇದು ಟಿವಿ ಹಿಂದ್ಗಡೆ ಹಾಕ್ಲಿಕ್ಕೆ, ಟಿವಿ ಕ್ಯಾಬಿನೆಟ್ ಆಗಲಿ, ಬೆಡ್ ಹತ್ರ ಆಗಲಿ. ಸೊ ಅವಾಗ ಕಮ್ಮಿ ಲೈಟ್ ಅದು ತಿಳುವಳಿಕೆ ಇರಬೇಕು ಯಾವ ತರ ಇರುತ್ತೆ ಅಂತ. ಯಾವುದಕ್ಕೆ ಯಾವುದು ಅಂತ ಯಾವ ತರ ಇರುತ್ತೆ ಅದೆಲ್ಲ ಸಿಟಿಯಲ್ಲೇ ಸಿಗುತ್ತೆ ನಿಮ್ಗೆ ಈ ತರ. ಸೊ ಇದೆಲ್ಲ ಅಷ್ಟು ವೆರೈಟಿ ನಿಮ್ಗೆ ಲೋಕಲ್ ಇದು ಸಿಗೋಕ್ಕೆ ಚಾನ್ಸೇ ಇಲ್ಲ ಬಿಡಿ. ಇಷ್ಟೊಂದು ವೆರೈಟೀಸ್ ನಾಲೆಜು ಕೊಡಲ್ಲ ಅವ್ರು. ಓಕೆ ಓಕೆ. ಅವ್ರ ಹತ್ರ ಏನಿರುತ್ತೆ ಅದನ್ನ ನಿಮ್ಗೆ ಕೊಟ್ಟು ಕಳಿಸ್ತಾರೆ, ಇದನ್ನ ಹಾಕಿ ಸರ್ ಅಂತ. ಬೆಡ್ಗೆ ಹಾಕೋದು ಮೇಲೆ ಹಾಕ್ಬೇಕಾಗುತ್ತೆ, ಮೇಲೆ ಹಾಕೋದು ಬೆಡ್ಗೆ ಹೋಗ್ಬಿಡುತ್ತೆ. ಕರೆಕ್ಟ್ ಸರ್. ಎಲ್ಲ ಟೂರ್ ಕೊಟ್ಕೊಂಡ್ ಬಂದ್ವಿ, ಏನೇನಿದೆ ಎಲ್ಲ ತೋರಿಸ್ಬಿಟ್ರಿ ನಮಗೆ. ಸರ್ ನಾನು ಮೇನ್ ಕ್ವಶನ್ ಕೇಳ್ತೀನಿ ಇವಾಗ. ನಿಮ್ಮಲ್ಲಿ ಸ್ವಿಚಸ್ಗಳು ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಸೊ ಬೇಸಿಕ್ ಸ್ವಿಚ್ ಇವಾಗ ಕಮ್ಮಿ ನಾವು ಬಾಡಿಗೆ ಮನೆಗೆ ಏನು ಹೇಳ್ತೀವಿ ಅದು 17 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 17 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಹೆವಿ ರೇಂಜ್ ತಮಗೆ ಯಾವ್ದು ಇದು ತೋರಿಸಿದ್ದೆ. ಸೊ ದಿಸ್ ವಿಲ್ ಸ್ಟಾರ್ಟ್ಸ್ ವಿತ್ 22 ಅಂದ್ರೆ ಸಾಫ್ಟ್ ಸ್ವಿಚ್ ಇರುತ್ತೆ. ಅದೊಂದು 28 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 28. ಒಂದು ಕ್ವಶನ್ ಕೇಳ ಇಲ್ಲಿ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಅಂದ್ರೆ ಒಂಥರ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಇದು. ಜನ ₹1 ಕಮ್ಮಿ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬಿಡ್ತಾರೆ. ಓಕೆನಾ? ಸೊ ಮಾರ್ಕೆಟ್ ಅಂತ ಬಂದಾಗ ನನ್ಗೆ ಗೊತ್ತಿರೋ ಪ್ರಕಾರ ಸ್ವಿಚಸ್ಗಳು ಹೊರಗಡೆ ಹೋಗಿ ಕೇಳಿದ್ರೆ, ಇಂಥ ಇಲ್ಲೇ ಬರೋಣ ಚಿಕ್ಕಪೇಟೆಲೆಲ್ಲ ಓಡಾಡ್ತಾ ಇದೀವಿ, ಯಾವುದೋ ಒಂದು ಅಂಗಡಿಗೆ ಹೋಗ್ಬಿಟ್ಟು ಸ್ವಿಚ್ ಕೊಡಿ ಸರ್ ಅಂತ ಹೋದಾಗ ₹8 ಕೂಡ 8 ರೂಪೀಸ್ಗೂ ಕೂಡ ಅವೈಲೇಬಲ್ ಇದೆ. ಇದಕ್ಕೆ ನಿಮ್ಮ ಕೌಂಟ್ರ್ ಏನು? ಏನಕ್ಕೆ ಹೇಳ್ತೀನಿ, ನೀವೇನು ಹೇಳ್ತೀರಾ? ನಿಮ್ದು 17 ರೂಪೀಸ್ ಅಂತ ಸ್ಟಾರ್ಟ್ ಆಗುತ್ತೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಕ್ವಾಲಿಟಿ ವೀಕ್ಷಕರಿಗೆ ಹೇಳಿ. ಒರಿಜಿನಲ್ ಸ್ವಿಚಸ್ ಬೇಕಂದ್ರೆ ದಿಸ್ ಇಸ್ ದ ರಿಯಲ್ ಪ್ರೈಸ್. ₹8 ಯಾವ ಸ್ವಿಚ್ಚು ಕೊಡೋದಿಲ್ಲ, ಯಾವ ಸ್ವಿಚ್ಚು ಬರೋದಿಲ್ಲ. ಹೇಳ್ಬೇಕು ಅದರದ್ದು ಒಂಥರ ಚೀಟಿಂಗ್ ಕೆಲಸ, ಮಾಲ್ ಪ್ರಾಕ್ಟೀಸಸ್ ಮಾಡ್ತದೆ ಅಂತ ಹೇಳ್ಬೋದು ನಾವು. ಸೊ ನೀವು ಏನು ಕೇಳಕ್ಕೆ ಹೋಗ್ತೀರಾ ಅಂದ್ರೆ ಫಸ್ಟ್ ಅಂಗಡಿಗೆ ಹೋದ ತಕ್ಷಣ ಸ್ವಿಚ್ ಕೇಳ್ತೀರಾ, ಬಿಕಾಸ್ ಅದು ಹೈಯೆಸ್ಟ್ ಕ್ವಾಂಟಿಟಿ ಇರುತ್ತೆ. ಅದ್ರ ಜೊತೆ ಕೆಳಗಡೆ ಸಂಬಂಧಪಟ್ಟಿದ್ದ 40 ಐಟಮ್ಗಳು ಇರುತ್ತೆ. ಆ 40 ಐಟಮ್ನ ನೀವು ನೋಡೋದಿಲ್ಲ, ಬರೀ ಸ್ವಿಚ್ಚನ್ನು ನೋಡ್ತೀರಾ. 200 ಸ್ವಿಚ್ ಇದೆ, 200 ಸ್ವಿಚ್ ಇದೆ. ಬಟ್ ಆ 200 ಸ್ವಿಚ್ಗೆ ₹8 ವ್ಯಾಲ್ಯೂಷನ್ ಮಾಡಿದ್ರೆ ಎಷ್ಟಾಯ್ತು? ₹1600. ಬಟ್ ಇಡೀ ಮನೆ ನೀವು ಸಾಮಾನು ತಗೊಳ್ಳುವಾಗ ₹60,000 ಆಗುತ್ತೆ. ಜಾಸ್ತಿನೇ ಆಗ್ಬೋದು. ಎಕನಾಮಿಯಲ್ಲಿ ನೋಡಿದ್ರೆ 60,000 ಆಗುತ್ತೆ. ಆ 60,000ದಲ್ಲಿ ನೀವು ಆ 1600 ಹಿಡ್ಕೊಂಡಿದ್ದೀರಾ ಅಂದ್ರೆ ಕಾಯಿನಿನ ಒಂದ್ ಸೈಡ್ ಅನ್ನ ಪುಟವನ್ನು ನೋಡ್ಕೊಂಡು ನೀವು ಹೇಳ್ತಾ ಇದ್ದೀರಾ ನನಗೆ ಕಮ್ಮಿ ರೇಟು. ದಟ್ ಇಸ್ ನಾಟ್ ಜೆನ್ಯೂನ್. ದಟ್ ಇಸ್ ಆಲ್ ಮಾಲ್ ಪ್ರಾಕ್ಟೀಸಸ್. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ತಾವು ತಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಜೆನ್ಯೂನಿಟಿ ಏನಿದೆ, ಸ್ವಿಚ್ ಅಂತ ನೋಡ್ಲಿಕ್ಕೆ ಹೋಗಬೇಡಿ. ಇಡೀ ಪದಾರ್ಥಗಳದೆಲ್ಲ ಪ್ರೈಸ್ ತೊಗೊಳ್ಳಿ. ಆವಾಗ ನಿಮ್ಗೆ ನಿಜವಾದ ರಿಯಾಲಿಟಿ ಗೊತ್ತಾಗುತ್ತೆ ಯಾರು
ರಿಯಲ್ಲು ಯಾರು ಫೇಕ್ ಅಂತ. ಒಂದು 10 ವಸ್ತು ತಗೊಂತಾ ಇದ್ದೀರಾ, ಇದ್ರಲ್ಲಿ ಬರೋದು ಒಂದು ಸ್ವಿಚಸ್, ನೀವು ಒಂದು ಸ್ವಿಚಸ್ ಅಲ್ಲಿ ಕಮ್ಮಿ ರೇಟ್ ಸಿಗ್ಬೋದು, ಬಟ್ 9 ಐಟಮ್ಸ್ ಅಲ್ಲಿ ನಿಮಗೆ ಜಾಸ್ತಿ ಆಗ್ತಾ ಇರ್ತಾರೆ. ಸೊ ಇದರಲ್ಲಿ ಏನು ಲಾಸ್ ಆಗಿರುತ್ತೆ ಅದನ್ನೇ ಇದರಲ್ಲಿ ರಿಕವರ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಬದಲು ಇವೆಲ್ಲ ಬೇಡ, ಎಲ್ಲಿ ಚೆನ್ನಾಗಿ ಕ್ವಾಲಿಟಿ ಸಿಗುತ್ತೆ, ಎಲ್ಲಿ ಜೆನ್ಯೂನ್ ಆಗಿ ಸಿಗುತ್ತೆ ಅಲ್ಲಿ ಹೋದ್ರೆ ನಿಮಗೆ 10 ಐಟಮ್ಸ್ ಅನ್ನ ಕರೆಕ್ಟ್ ರೇಟ್ ಅಲ್ಲೇ ತಗೋಬಹುದು. ಒರಿಜಿನಲ್ ಪ್ರೈಸ್, ಒರಿಜಿನಲ್ ಡಿಸ್ಕೌಂಟ್ಸ್, ಎವ್ರಿಥಿಂಗ್ ನಾವು ಏನು ಪ್ರೈಸ್ ಹಾಕಿರ್ತೀವಿ ಆಮೇಲೆ ನೀಟಾಗಿ ನಾವು ಬರ್ದು ಕೊಡ್ತೀವಿ ನೀಟಾಗಿ. ಇವ್ನು ಕೆಲವು ನೀವು ಶಾಪ್ಸ್ ಅಲ್ಲಿ ಹೋದ್ರೆ ಅವ್ರು ಏನು ಗೀಚ್ ಕೊಟ್ಟಿರ್ತಾರೆ ಆ ಥರ ಯಾವ್ದ್ರಲ್ಲೋ ಬಿಲ್ಸ್ ಎಲ್ಲ ಮೇಂಟೈನ್ ಮಾಡ್ತೀವಿ, ಬಿಲ್ಸ್ ಎಲ್ಲ ಮೇಂಟೈನ್ ಮಾಡ್ತೀವಿ, GST ಎಲ್ಲ ಇರುತ್ತೆ. ನಮ್ಮ ವೀಕ್ಷಕರು So ಆಮೇಲೆ ತಾವು ಮನೆ ಕೆಲಸ ಮುಗೀತು, ಸ್ವಲ್ಪ ಐಟಮ್ ಉಳ್ಬಿಟ್ಟಿದೆ, ಸೊ ಅದು ಬೇಕಾದ್ರೂ ತಾವು 1 ತಿಂಗಳು 1.5 ತಿಂಗಳವರೆಗೂ ನಾವು ಟೈಮು ಕೊಡ್ತೀವಿ, 2 ಮಂತ್ಸ್ವರೆಗೂ ಟೈಮು ಕೊಡ್ತೀವಿ, ಬೇಕಾದ್ರೆ ನೀವು ಬಂದು ಕೊಡ್ಬೋದು. ಆ ಆಪ್ಷನ್ ಇದೆ. ಸೂಪರ್ ಸರ್. ಸೊ ಆಮೇಲೆ ಅದ್ರದ್ದು ನೀವು ಅದ್ರ ಬದಲು ನೀವು ಐಟಮ್ ತೊಗೊಂಡು ಹೋಗ್ಬೇಕಂತ ಹೇಳೋದಿಲ್ಲ, ನೀವು ಕ್ಯಾಶ್ ಬೇಕಾದ್ರೆ ನಮ್ಮ ಹತ್ರ ರೀಫಂಡ್ ಆರಾಮಾಗಿ ತೊಗೊಂಡು ಹೋಗಿ. ನೀವು ಏನ್ ಮಾಡ್ತೀರಾ, ಮನೆಯಲ್ಲೆಲ್ಲ ಕೆಲಸ ಮುಗೀತು, ಇಷ್ಟು ಸ್ವಿಚಸ್ ಉಳಿತು, ತೆಗೆದು ಒಂದು ಸೈಡಲ್ಲಿ ಬಿಸಾಕಿ ಪ್ಯಾಕೆಡ್ ಆಗೇ ಇರಬೇಕು, ಪ್ಯಾಕೆಡ್ ಆಗಿರಬೇಕು. ಆಮೇಲೆ ಇನ್ನೊಂದು ವಿಚಾರ ಸರ್, ನಮ್ಮ ವಿಡಿಯೋಸ್ ಓನ್ಲಿ ಬೆಂಗಳೂರು ಅಷ್ಟೇ ಅಲ್ಲ, ಆಲ್ ಓವರ್ ಕರ್ನಾಟಕದಿಂದ ನೋಡ್ತಾರೆ. ಸೊ ಯಾರಾದ್ರೂ ನೋಡ್ಬಿಟ್ಟು ನಮಗೆ ಬರಕ್ಕಾಗಲ್ಲ, ಬಳ್ಳಾರಿ ಅವರೇನೋ ಬಂದಿದ್ದಾರೆ, ಬಟ್ ಆದ್ರೆ ಎಲ್ಲರೂ ಬರಲ್ಲ ಅದಿಲ್ಲ. ಸೊ ನಮಗೆ ಈ ಪರ್ಟಿಕ್ಯುಲರ್ ಸ್ವಿಚಸ್ ಲೈಕ್ ಈ 17 ರೂಪೀಸ್ ಸ್ವಿಚಸ್ ಅಥವಾ ಅಲ್ಲಿದೆ ಅಲ್ಲ, ಸೊ ಇದೇ ನಮಗೆ ಒಂದು ಹೋಲ್ ಮನೆಗೆ ಬೇಕು, ನಮಗೆ ಒಂದು ಬಂಡಲ್ ಮಾಡಿ ಮನೆಗೆ ಕಳಿಸ್ಕೊಡಿ ಅಂದ್ರೆ ಕಳಿಸ್ಕೊಡ್ತೀರಾ? ಎಸ್ ಸರ್, ಕಳಿಸ್ಕೊಡ್ತೀವಿ. ತುಂಬಾ ಆಪ್ಷನ್ಸ್ ಇದೆ ಇವಾಗ ಈಗಿನ ಕಾಲದಲ್ಲಿ. ನೀವು ಟ್ರಾನ್ಸ್ಪೋರ್ಟ್ ಆಗಲಿ, ಬಸ್ಸಸ್ ಸರ್ವಿಸ್ ಆಗಲಿ ಹಾಕೊಡ್ತೀವಿ ನಾವು, ಅದ್ ಏನು ಪ್ರಾಬ್ಲಮ್ ಬರೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಮನೆ ಹತ್ರ 17ಗೆ ಸಿಗೋದಿಲ್ಲ, 30-40 ರೂಪೀಸ್ ತನಕ ಹೊರಟೋಗ್ಬಿಡುತ್ತೆ. ಸೊ ಅವ್ರಿಗೆ ಬೆಂಗಳೂರಿಂದ ಇಷ್ಟು ಸಿಗುತ್ತಲ್ಲಪ್ಪ ಕಮ್ಮಿ ರೇಟ್ಗೆ ಆಸೆ ಇರುತ್ತೆ, ಬರಕ್ ಆಗೋದಿಲ್ಲ. ಸೊ ಅಂತವ್ರಿಗೆ ಕಳ್ಸಿಕೊಡ್ತೀರಾ? ಎಸ್, ಕಳ್ಕೊಡ್ತೀವಿ. ಆ ಆಪ್ಷನ್ಸ್ ಕೂಡ ಇದೆ. ಓಕೆ, ಸೊ ಅದಕ್ಕೂ ಹೊರಗಡೆ ಕಳ್ಸಿದ್ದಕ್ಕೂ ವಾರಂಟೀಸ್ ಎಲ್ಲ ಇರುತ್ತೆ ತಾನೆ? ಎಸ್, 100% ಕವರ್ ಆಗುತ್ತೆ. ಎಲ್ಲ ಕಂಪನಿಗೆ ರೆಪ್ರೆಸೆಂಟೇಟಿವ್ ಎಲ್ಲ ಟೌನ್ ಅಲ್ಲಿ ಇರ್ತಾರೆ, ದೊಡ್ಡ ದಾವಣಗೆರೆ ಆಗಲಿ, ಶಿವಮೊಗ್ಗ ಆಗಲಿ, ಹಾಸನ್ ಆಗಲಿ, ಇವೆಲ್ಲ ಟೌನ್ ಅಲ್ಲೂ ಇರ್ತಾರೆ. ಸೊ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ದೇ ವಿಲ್ ಕಮ್, ಅವ್ರು ಜನ ಬರ್ತಾರೆ, ಅದೇನೇ ರಿಪ್ಲೇಸ್ಮೆಂಟ್ ಇದ್ರು ಮಾಡ್ಕೊಡ್ತಾರೆ, ಅಂತ ತೊಂದರೆ ಏನು ಬರೋದಿಲ್ಲ. ಈಗ ಫೈನಲ್ ಆಗಿ ಯಾರಾದ್ರೂ ಕಾಂಟ್ರಾಕ್ಟ್ಗಳಿದ್ದಾರೆ, ಆರ್ಕಿಟೆಕ್ಚರ್ಗಳಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಫರ್ಮ್ಸ್ ಇದೆ, ನಾವು ನಿಮ್ಮ ಹತ್ರ ಬೈ ಮಾಡ್ತೀವಿ, ನಮಗೆ ಹೋಲ್ಸೇಲ್ ರೇಟಲ್ಲಿ ಕೊಡೋಕ್ಕಾಗತ್ತಾ? ಹೌದೌದು, ಕೊಡೋಕ್ಕಾಗತ್ತಾ? ಎಸ್, ಡೆಫಿನೆಟ್ಲಿ ಕೊಡೋಕ್ಕಾಗುತ್ತೆ. ಅವ್ರಿಗೆ ಅಂತ ಸಪ್ರೇಟ್ ನಾವು ರೇಟ್ ಕೊಟ್ಟಿರ್ತೀವಿ. ಸೊ ಡಿಸ್ಕೌಂಟ್ ಕೊಡಿ, ಬಿಕಾಸ್ ಅವ್ರು ಯೂಶಲಿ ಬರ್ತಾ ಇರ್ತಾರೆ. ಈಗ ಒಂದು ಬಿಲ್ಡಿಂಗ್ ಆದ್ಮೇಲೆ ಇನ್ನೊಂದು ಬಿಲ್ಡಿಂಗ್, ಇನ್ನೊಂದು ಬಿಲ್ಡಿಂಗ್ ಆದ್ಮೇಲೆ ಇನ್ನೊಂದು ಬಿಲ್ಡಿಂಗ್ ತರ ನಮ್ಮ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಸೊ ಅವ್ರಿಗೆ ಅಂತ ಸಪ್ರೇಟ್ ಕಂಪನಿಯವರು ನಮಗೂ ಸಪೋರ್ಟ್ ಮಾಡ್ತಾರೆ, ಆ ಥರ ನಾವು ಅವ್ರಿಗೂ ಸಪೋರ್ಟ್ ಮಾಡ್ತೀವಿ. ಸೊ ಆ ಥರ ನಮ್ಮ ಹತ್ರ ತುಂಬ ಕಸ್ಟಮರ್ಸು ಇದ್ದಾರೆ. ಸೊ ಕೆಲವು ಅಪಾರ್ಟ್ಮೆಂಟ್ಸ್ ಮಾಡ್ತಾರೆ. ಸೊ ಅವ್ರು ಒಂದ್ಸತಿ ಬಂದು ಮೀಟ್ ಆಡ್ಬಿಟ್ಟು ಹೋಗಿದ್ದಾರೆ. ಸೊ ಒಂದ್ಸತಿ ಸೆಲೆಕ್ಷನ್ ಆದಮೇಲೆ ಪದೇ ತೊಗೊಳ್ತಾ ಇರ್ತಾರೆ ಮೆಟೀರಿಯಲ್. ಒಂದ್ಸತಿ ಮೀಟ್ ಆದಮೇಲೆ ಅವ್ರು ಬರೋದು ಇಲ್ಲ, ನಾವೇ ಕಳ್ಸಿಕೊಡ್ತೀವಿ, ಸಪ್ಲೈ ಮಾಡ್ತೀವಿ ಮೆಟೀರಿಯಲು. ಸೊ ಈಸಿಯಾಗಿ ಗುಡ್ ಕಾಂಟ್ಯಾಕ್ಟ್ಸ್ ನಾವು ಬೆಳೆಸ್ಕೊಂಡಿದ್ದೀವಿ. ಮಾಡ್ಕೊಡ್ತೀರಲ್ವಾ ಸರ್? ಫೈನಲ್ ಆಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಯಾವ ಟೈಮಿಂದ ಯಾವ ಟೈಮ್ ವರೆಗೆ ಕಾಲ್ ಮಾಡಿ? ಸೊ ಮಾರ್ನಿಂಗ್ ಮಂಡೇ ಟು ಸ್ಯಾಟರ್ಡೇ ವಿ ಆರ್ ವರ್ಕಿಂಗ್. ಸಂಡೇ ಇಸ್ ಆಫ್ ಫಾರ್ ದ ಹೋಲ್ಸೇಲ್ ಮಾರ್ಕೆಟ್ ಹಿಯರ್ ಇನ್ ಚಿಕ್ಪೇಟ್. ಸೊ ಸಂಡೇ ಯಾವ ಹೋಲ್ಸೇಲ್ ಮಾರ್ಕೆಟ್ ಓಪನ್ ಆಗಿರಲ್ಲ. ಸೊ ಇಟ್ ಈಸ್ ರೆಸ್ಟ್ ಡೇ ಫಾರ್ ಅಸ್ ಅಂಡ್ ಕ್ಲೀನ್ ಡೇ ಫಾರ್ ಅಸ್ ಅಂತ ಹೇಳ್ಬೋದು. ಸೊ ಮಂಡೇ ಟು ಸ್ಯಾಟರ್ಡೇ 10 to 8 ವಿ ಆರ್ ವರ್ಕಿಂಗ್ ಹಿಯರ್. ಎನಿ ಟೈಮ್ ಯು ಕ್ಯಾನ್ ಕಾಲ್ ಅಸ್ ಆನ್ ಅವರ್ ನಂಬರ್. ಕಾಲ್ ಮಾಡಬಹುದು, ಬರ್ಬೋದು. ಸೊ ವೀಕ್ಷಕರೇ, MB ಎಲೆಕ್ಟ್ರಾನಿಕ್ಸ್ ಕಂಪನಿಯವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಸರ್ ಹೇಳ್ದಂಗೆ ಇವ್ರ ಹತ್ರ ಕಾಲ್ ಮಾಡ್ಬೋದು, ಕೊಟೇಶನ್ಸ್ ತಗೋಬಹುದು. ಆಮೇಲೆ ಅವಾಗಲೇ ಹೇಳಿದ್ರು ಸಜೆಷನ್ಸ್, ಒಂದು ಮನೆಗೆ ಸಜೆಷನ್ಸ್ ಕೊಡ್ತೀರಾ ನೀವು? ನಮ್ಗೇನು ಗೊತ್ತಿಲ್ಲ, ಬ್ಲಾಂಕ್ ಆಗಿ ಬಂದಿದ್ದೀವಿ, ನಾವೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಅವಾಗ ಸಜೆಷನ್ಸ್ ಎಲ್ಲ ಕೊಡ್ತೀರಾ? ಟೀಮ್ ಇರುತ್ತೆ, ಆ ಟೀಮ್ ಬಂದು ನಿಮ್ ಸಜೆಷನ್ ಕೊಡುತ್ತೆ, ಕೋಟು ಕೊಡುತ್ತೆ, ಪ್ಲಸ್ ಕೆಲಸನೂ ಮಾಡ್ಕೊಡ್ತಾರೆ. ಸೊ ನೀಟಾಗಿ ಕೆಲಸ ಮಾಡ್ಕೊಡ್ತಾರೆ, ಅರ್ಧಂಬರ್ಧ ಕೆಲಸ ಅಲ್ಲ, ನೀಟಾಗಿ ಕೆಲಸ ಮಾಡ್ಕೊಡ್ತಾರೆ. ಈಗಿನ ಎಲೆಕ್ಟ್ರಿಷಿಯನ್ಗೆ ಗೊತ್ತಿರಲ್ಲ, ಸೊ ಕೆಲಸ ಅರ್ಧಂಬರ್ಧ ಮಾಡಿ ಕೆಲವರು ಓಡೋಗ್ಬಿಡ್ತಾರೆ, ನಂಬಿಕೆ ಇರೋದಿಲ್ಲ. ಸೊ ಆ ತರ ಬೇಕಾದ ನಂಬಿಕೆನೂ ಉಳಿಸ್ಕೋಬಹುದು. ನೀವು ಇನ್-ಹೌಸ್ ಇಂದ ವರ್ಕ್ ಕೂಡ ಮಾಡ್ಕೊಡ್ತೀರಾ? ಇನ್-ಹೌಸ್ ಇಂದ ಮಟೀರಿಯಲ್ ಸಪ್ಲೈ ವರ್ಕ್ ಎರಡೂ ಬ್ಯಾಂಗ್ಳೂರ್. ಓನ್ಲಿ ಬ್ಯಾಂಗ್ಳೂರ್ ಅಲ್ವಾ? ಔಟ್ ಆಫ್ ಬ್ಯಾಂಗ್ಳೂರ್ ಇಟ್ ಇಸ್ ಡಿಫಿಕಲ್ಟ್, ಓಕೆ, ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಬೆಂಗಳೂರು ಅಂತ ಇವಾಗ ಸಪೋರ್ಟ್ ಮಾಡ್ತಾ ಇದೀವಿ. ಖಂಡಿತ. ಸೊ ನೀವೇನಾದ್ರೂ ಬೆಂಗಳೂರಲ್ಲಿ ಸ್ವಂತವಾಗಿ ಮನೆ ಕಟ್ತಾ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಇವರಿಂದ ಇನ್ಸ್ಟಾಲೇಷನ್ ಸರ್ವಿಸಸ್ ಕೂಡ ಪಡ್ಕೋಬಹುದು. ಸೊ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಎಲೆಕ್ಟ್ರಿಕಲ್ ಮಟೀರಿಯಲ್ಗಳನ್ನ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕ.